ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯಃ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವಿಶೇಷ ಕಾರ್ಯಕ್ರಮ ಸಿಂಹ ಸಂಕ್ರಾಂತಿ ಅಥವಾ ಸಿಂಹ ಮಾಸದ ಆರಂಭದ ವಿಶೇಷವಾದ ವಿಶ್ಲೇಷಣೆಯನ್ನು ಈಗ ಮಾಡೋಣ. ಸೂರ್ಯ ಗ್ರಹದ ಒಂದು ರಾಶಿ ಪಥ ಬದಲಾವಣೆ ಇದೇ ಆಗಸ್ಟ್ 16ರ ಸಂಜೆ ಆಗಲಿದೆ. ಆಗಸ್ಟ್ 16ರಂದು ಸಂಜೆ ಸುಮಾರು 7:44 ಸೂರ್ಯನು ತನ್ನ ಮಾಸಿಕವಾದ ರಾಶಿಪಥ ಬದಲಾವಣೆಯಲ್ಲಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಹಾಗಾಗಿ ಅಂದಿನಿಂದ ಕರ್ಕಾಟಕ ಮಾಸ ಮುಗಿಯುತ್ತೆ. ಆಮೇಲೆ ಸಿಂಹ ಮಾಸದ ಆರಂಭ ಆಗಸ್ಟ್ 17ರಿಂದ ಸಿಂಹ ಮಾಸವು ಆರಂಭ ಆಗುತ್ತೆ. ಪ್ರತಿ ತಿಂಗಳು ಸೂರ್ಯನ ಒಂದು ಸಂಕ್ರಮಣ ಅಥವಾ ರಾಶಿ ಪಥದ ಬದಲಾವಣೆ ನಡೀತಾ ಇರುತ್ತೆ. ಆಯಾ ರಾಶಿಯ ಪಥ ಬದಲಾವಣೆಗೆ ಅನುಗುಣವಾಗಿ ಆಯಾ ತಿಂಗಳುಗಳಿಗೆ ಮಾಸಗಳ ಹೆಸರನ್ನು ಇಟ್ಟಿದ್ದಾರೆ. ಈಗ ಸೂರ್ಯನು ಸಿಂಹ ಸಂಕ್ರಾಂತಿ ಅಥವಾ ಸಿಂಹ ರಾಶಿಗೆ ಪ್ರವೇಶಿಸುವ ಕಾಲದಿಂದ ಸಿಂಹ ಮಾಸದ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಗ್ರಹ ರಾಜ ಅಥವಾ ಗ್ರಹಗಳಿಗೆ ಅಧಿಪತಿ ಅಥವಾ ನಮ್ಮ ಈ ಸೌರಮಂಡಲ ಅಂತ ಹೇಳ್ತೀವಿ ನಾವು, ಸೂರ್ಯನ ಅಧೀನದಲ್ಲಿ ಇರುವಂಥ ವ್ಯವಸ್ಥೆಗಳು ನಾವೆಲ್ಲ. ಈ ಎಲ್ಲ 9 ಗ್ರಹಗಳು ಆ ಸೂರ್ಯನ ಅಧೀನದಲ್ಲಿ ಇರಲ್ಪಟ್ಟಿವೆ. ಅದರಲ್ಲೂ ಭೂಮಿಗೆ ಅನುಗುಣವಾಗಿ ಗಮನಿಸಿದಾಗ ನಾವೆಲ್ಲರೂ ಆ ಸೂರ್ಯನ ಒಂದು ಪ್ರಾಣಶಕ್ತಿಯಿಂದಲೇ ಇಲ್ಲಿ ಜೀವನ ಮಾಡುವಂಥದ್ದು. ಸೂರ್ಯನ ಬೆಳಕು ಇಲ್ಲದ್ರೆ ಇಲ್ಲಿ ಮನುಷ್ಯನ ಅಸ್ತಿತ್ವ ಆಗಲಿ, ಪ್ರಾಣಿ ಪಶು ಪಕ್ಷಿಗಳ ಅಸ್ತಿತ್ವ ಆಗಲಿ, ನಾವು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯತೆ ಇರೋದಿಲ್ಲ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೇವೆ ನಾವು. ಈ ಸಸ್ಯಗಳು ಸಹ ಆ ಸೂರ್ಯನ ಬೆಳಕನ್ನು ಅವರು ಅಪೇಕ್ಷೆ ಪಡ್ತವೆ. ಹಾಗಾಗಿ ಪ್ರಾಣಿ ಪಕ್ಷಿ ಸಸ್ಯವರ್ಗಗಳು ಎಲ್ಲವೂ ಇಲ್ಲಿ ನೆಲೆ ಉರಬೇಕಂದ್ರೆ ಅಲ್ಲಿ ಸೂರ್ಯನಿಂದ ಬರುವಂಥ ಒಂದು ಕಿರಣಗಳ ಒಂದು ತರಂಗಗಳು ಬೇಕಾಗುತ್ತವೆ. ಅದೇ ರೀತಿ ಸೂರ್ಯನ ಕಿರಣಗಳು ನಮಗೆ ಬೇಕಾದ ಅಂದರೆ ಅನುಕೂಲ ಜೀವಿಗಳ ಒಂದು ಇರುವಿಕೆಗೆ ಅನುಕೂಲವಾದ ರೀತಿಯಲ್ಲಿ ಬರ್ತದೆ. ಅದು ತುಂಬ ಹೆಚ್ಚಾದರೂ ಅಲ್ಲಿ ಯಾವುದೇ ಜೀವರಾಶಿಗಳು ಉಳಿಯೋದಿಲ್ಲ. ಅದು ತುಂಬ ಕಡಿಮೆ ಆಗ್ತಾ ಬಂದರೂ ಅಲ್ಲಿ ಜೀವರಾಶಿಗಳ ಒಂದು ಅಳಿವು ಆಗತ್ತೆ. ಹಾಗಾಗಿ ಸೂರ್ಯನ ಮೇಲಿನ ಅವಲಂಬಿತರಾಗಿರುವಂಥ ನಾವೆಲ್ಲರೂ ಆ ಗ್ರಹ ರಾಜ ಅಥವಾ ಈ ಲೋಕಕ್ಕೆ ಆತ್ಮಸ್ವರೂಪ, ಲೋಕದ ಪ್ರಾಣ ಸ್ವರೂಪ, ಲೋಕದ ಪಿತೃ ಸ್ವರೂಪ ಎಂದು ಕರೆದಿದ್ದಾರೆ. ಹಾಗಾಗಿ ಆ ಒಂದು ಸೂರ್ಯನ ಪಥ ಬದಲಾವಣೆಯು ಎಲ್ಲ ಚರಾಚರಗಳ ಮೇಲೂ, ಮನುಷ್ಯರ ಮೇಲೂ ಅಥವಾ ಬೇರೆ ಬೇರೆ ರೀತಿಯ ಜೀವ ಜಂತುಗಳ ಮೇಲೂ ಬಹಳ ಪರಿಣಾಮ ಬೀರುತ್ತೆ. ಆಯಾ ಒಂದು ಋತುಮಾನಗಳನ್ನು ಬದಲಾವಣೆ ಮಾಡುವಂಥದ್ದು ಸೂರ್ಯನ ಅಧೀನದಲ್ಲಿರುತ್ತೆ. ಸೂರ್ಯನ ಆ ರಾಶಿ ಪಥಗಳು ಬದಲಾಗುತ್ತೆ. ಅಲ್ಲಿ ಋತುಮಾನಗಳಲ್ಲಿ, ಹವಾಮಾನಗಳಲ್ಲಿ ಬದಲಾವಣೆ ಆಗುವಂಥದ್ದು. ಅವೆಲ್ಲರ ಮೂಲಕ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯ ಸೃಷ್ಟಿ ಸ್ಥಿತಿ ಲಯದ ಚಕ್ರಕ್ಕೆ ಚಾಲನೆ ಸಿಗುವಂಥದ್ದೆಲ್ಲವೂ ಆ ಸೂರ್ಯನ ಅಧೀನದಲ್ಲಿರುತ್ತೆ. ಹಾಗಾಗಿ ಸಿಂಹ ಸಂಕ್ರಾಂತಿಗೆ ಅದರದ್ದೇ ಆದ ಮಹತ್ವ ಇದೆ. ಅಂದರೆ ಸಿಂಹ ರಾಶಿಯು ಸೂರ್ಯನ ಒಂದು ಸ್ವಕ್ಷೇತ್ರ. ಸೂರ್ಯನಿಗೆ ಒಂದು ಆಯಾ ರಾಶಿಗಳ ಒಂದು ಅನುಸಾರವಾಗಿ ಆ ರಾಶಿಗಳಿಗೆ ಗ್ರಹಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಆ ಸಿಂಹ ರಾಶಿ ಅನ್ನೋದು ಸೂರ್ಯನ ಸ್ವಕ್ಷೇತ್ರ ಆಗಿರುತ್ತೆ. ಯಾವ ರೀತಿ ಕರ್ಕಾಟಕ ರಾಶಿ ಅನ್ನೋದು ಚಂದ್ರನಿಗೆ ಸ್ವಕ್ಷೇತ್ರ ಅಂತ ನಾವು ಗಮನಿಸಿದರೆ, ಜ್ಯೋತಿಷದಲ್ಲಿ ಈ ಸಿಂಹ ರಾಶಿಯನ್ನು ಸೂರ್ಯನ ಒಂದು ಸ್ವಕ್ಷೇತ್ರ, ಆತನ ಉಚ್ಚ ರಾಶಿಯ ಒಂದು ಸ್ವಕ್ಷೇತ್ರ ಅಂತ ಅದು ಪ್ರತಿಜ್ಞೆ ಮಾಡಿದ್ದಾರೆ. ಅಲ್ಲಿ ಅನುಗುಣವಾಗಿ ಸಿಂಹ ಮಾಸದಲ್ಲಿ ಬರುವಂತಹ ಈ ಅನೇಕ ಉತ್ತಮ ಫಲಗಳು, ಸಿಂಹ ಮಾಸದಲ್ಲಿ ಆಗುವಂಥ ಅನೇಕ ರೀತಿಯ ಪ್ರಕೃತಿಯ ಬದಲಾವಣೆಗಳು, ಜೊತೆಗೆ ಈ ಕಾಲದಲ್ಲಿ ಆ ಶ್ರಾವಣ ಮಾಸ ಅಂದರೆ ಚಾಂದ್ರಮಾನದಲ್ಲೂ ಈಗ ಶ್ರಾವಣ ಮಾಸದ ಒಂದು ಬಾರಿ ನಡೀತಾ ಇರ್ತದೆ. ಅಧಿಕ ಮಾಸಗಳ ವ್ಯತ್ಯಾಸ ಬಂದಾಗ ಕೆಲವೊಮ್ಮೆ ಸಿಂಹ ಮಾಸಕ್ಕೂ ಶ್ರಾವಣ ಮಾಸಕ್ಕೂ ವ್ಯತ್ಯಾಸಗಳು ಬರ್ತವೆ. ಆದರೆ ಈಗ ಶ್ರಾವಣ ಮಾಸದಲ್ಲಿ ಈ ಬರುವಂತಹ ಶ್ರಾವಣದ ಈ ಶುಕ್ರವಾರದ ದಿನ ಬರ್ತಾ ಇದೆ. ಎಲ್ಲಿ ಆ ದಿನ ದ್ವಾದಶಿ ತಿಥಿ ಇರುವಂಥದ್ದು. ಈ ದಿನ ಸಾಂಕೇತಿಕವಾಗಿ ಆ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಸಾಯಂಕಾಲದಲ್ಲಿ ಸೂರ್ಯನ ಸಂಕ್ರಾಂತಿ ಸಹ ಆಗ್ತಾ ಇರುತ್ತೆ. ಹಾಗಾಗಿ ಆ ಸಂಕ್ರಾಂತಿಯ ಸಂಧಿ ಕಾಲದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ನಾನು ಆಗಲೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೇನೆ. ಸೂರ್ಯನ ಸಂಕ್ರಮಣ ಆಗುವ ಮೊದಲೇ ಮಾಡೋದು ಒಳ್ಳೆಯದು ಅಂತೇಳಿ. ಯಾಕಂದರೆ ಆ ಒಂದು ಸಾಯಂಕಾಲ 7:44 ಸೂರ್ಯನ ಸಂಕ್ರಾಂತಿ ಆಗುತ್ತೆ. ಹಾಗಾದರೆ 7:30, 7:40 ಈ ಹಬ್ಬದ ಒಂದು ವಿಶೇಷವಾದ ಪೂಜೆ ಅರ್ಚನೆಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಹಾಗಾದರೆ ಸಂಕ್ರಾಂತಿಯ ಒಂದು ಪರ್ವಕಾಲದಲ್ಲಿ ಸಂಕ್ರಾಂತಿ ಆಗ್ತಿದ್ದಂಗೆ ಅಥವಾ ಸಂಕ್ರಾಂತಿಯ ಕಾಲದಲ್ಲಿ ಬೇರೆ ಇತರ ಪೂಜೆಗಳಿಗೆ ನಾವು ಅಷ್ಟು ಉತ್ತಮವಾದ ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ.
ಇದನ್ನು ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಸಂಕ್ರಾಂತಿಗೂ ಅದೊಂದು ವಿಶೇಷವಾದ ವಿಶೇಷಣಗಳಿರ್ತವೆ. ಇದನ್ನು ಹರಿಪದ ಪುಣ್ಯಕಾಲ ಅಂತ ಬರ್ತದೆ. ಅಂದರೆ ವಿಶೇಷವಾಗಿ ಈ ಶುಭ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಅನೇಕ ರೀತಿಯ ವ್ರತಗಳನ್ನು, ಹಬ್ಬಗಳನ್ನು, ಹರಿದಿನಗಳನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಜೊತೆಗೆ ಈ ಸೋಣ ತಿಂಗಳು ಒಂದು ಕೆಲವು ಭಾಗದಲ್ಲಿ, ತುಳುನಾಡಿನ ಭಾಗದಲ್ಲಿ ಸೋಣೆ ತಿಂಗಳು ಅಂತ ಕರೀತಾರೆ. ತಮಿಳುನಾಡಿನ ಭಾಗದಲ್ಲಿ ಇದನ್ನು ಆವಣಿ ಮಾಸ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಸೌರಮಾನದ ಪದ್ಧತಿಯಲ್ಲಿ ಈ ಮಾಸಕ್ಕೆ ವಿಶೇಷವಾದ ಮಹತ್ವಗಳಿರ್ತವೆ. ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಅವರವರೊಂದು ಧಾರ್ಮಿಕವಾದ ಕುಲಾಚಾರ ಸಂಬಂಧಿತ ಹಲವಾರು ಪೂಜೆ ಪುರಸ್ಕಾರಗಳನ್ನು, ವ್ರತ ನಿಯಮಗಳನ್ನು ಈ ಸೋಣೆ ತಿಂಗಳಲ್ಲಿ ಮಾಡ್ತಾರೆ. ಜೊತೆಗೆ ಸೋಣದಲ್ಲಿ ಅಲ್ಲಿ ಬೇರೆ ಬೇರೆ ದೇವಾಲಯಗಳಲ್ಲಿ, ಯಾಕಂದರೆ ಅಲ್ಲಿ ದೇವರ ಉತ್ಸವಾದಿಗಳು ಈ ತಿಂಗಳಲ್ಲಿ ನಡೆಯೋದಿಲ್ಲ. ಅಂದರೆ ವಿಶೇಷವಾಗಿ ಮಳೆಗಾಲ ಆಗಿರೋ ಕಾರಣ ಅಲ್ಲಿ ದೇವಾಲಯದ ಒಳಗೇ ನಡೆಯುವಂಥ ಪೂಜೆಗಳು, ಅಲ್ಲಿ ಒಳಗೆ ನಡೆಯುವಂಥ ವಿಶೇಷವಾದ ಕೆಲವು ಪೂಜೆಗಳನ್ನು, ಅನುಷ್ಠಾನಗಳನ್ನು ಈಗ ಮಾಡ್ತಾರೆ. ಹಾಗಾಗಿ ಈ ಒಂದು ಸಿಂಹ ಮಾಸವು ಆಗಸ್ಟ್ 16ರ ಸಂಜೆ ಆರಂಭ ಅಂದರೆ ಮುಂದೆ ಸೆಪ್ಟೆಂಬರ್ 16ರವರೆಗೆ ಇರುವಂಥ ಒಂದು ತಿಂಗಳ ಅವಧಿಯಲ್ಲಿ ಈ ಜಾಗತಿಕವಾಗಿ ಅನೇಕ ಉತ್ತಮ ಫಲಗಳಾಗ್ತವೆ, ಕೆಲವೊಂದು ಬದಲಾವಣೆಗಳಾಗ್ತವೆ. ಯಾಕಂದರೆ ಈ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದು ಚಕ್ರ, ಅದು ಸೂರ್ಯನ ಒಂದು ಸಂಕೇತವಾಗಿ ಬರುತ್ತದೆ. ಸೂರ್ಯನು ಅವೆಲ್ಲಕ್ಕೂ ಒಂದು ಸಾಕ್ಷಿ ಸ್ವರೂಪನಾಗಿರ್ತಾನೆ. ಸೂರ್ಯ ಚಂದ್ರಾರ್ಕನ ಸಾಕ್ಷಿ ಅಂತ ಹೇಳಿದ್ರು. ಚಂದ್ರಾರ್ಕ, ಆ ಚಂದ್ರಾರ್ಕ ಅಂತ ಒಂದು ಭಾಷೆ ಇರುತ್ತೆ. ಅದರಲ್ಲಿ ಸೂರ್ಯ ಚಂದ್ರರು ಎಲ್ಲವನ್ನು ಒಂದು ಸಾಕ್ಷಿ ರೂಪವಾಗಿ ಜಗತ್ತಿನ ಎಲ್ಲ ಒಂದು ಕ್ರಿಯೆಗಳನ್ನು ನಡೆಸ್ತಾರೆ. ಹಾಗಾಗಿ ನಮ್ಮ ಮನುಷ್ಯರ ಮಿತಿಯಲ್ಲಿ ನಾವು ಒಳ್ಳೆಯದು ಕೆಟ್ಟದು ಅಂತ ನಾವು ವಿಭಾಗ ಮಾಡ್ತೇವೆ. ಆದರೆ ಅಲ್ಲಿ ಜಾಗತಿಕವಾಗಿ ಏನೆಲ್ಲ ನಡಿಬೇಕು ಅವೆಲ್ಲ ಸಂಕಲ್ಪಪೂರ್ವಕವಾಗಿ ಸೂರ್ಯ ಚಂದ್ರರಿಂದ ಅವರ ಒಂದು ಚಲನಾಪೂರ್ವಕವಾಗಿ ಎಲ್ಲ ಒಂದು ಕ್ರಿಯೆಗಳು ನಡೀತಾ ಇರ್ತವೆ. ಈ ಸಿಂಹ ಮಾಸದಲ್ಲಿ ಉತ್ತಮ ಫಲಗಳು ಅಂದರೆ ಉತ್ತಮವಾದ ಮಳೆ ಬೆಳೆಗಳೇ ಆಗುವಂಥ ಲಕ್ಷಣಗಳಿವೆ. ಕಾಲಕಾಲಕ್ಕೆ ಆಗುವಂಥ ಈ ನಕ್ಷತ್ರದ ಪ್ರಕಾರ ಉದಾಹರಣೆಗೆ ಅಲ್ಲಿ ಸೂರ್ಯನ ಮಖಾ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ಹಿಂದಿನಿಂದಲೇ 16ನೇ ತಾರೀಕು ಸೂರ್ಯನಲ್ಲಿ ಮಖಾ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಆವಾಗ ಮಖಾ ನಕ್ಷತ್ರದ ಮಳೆ ಉತ್ತಮವಾದ ಮಳೆ, ಅಲ್ಲಲ್ಲಿ ಹೆಚ್ಚಿನ ಒಂದು ಅತಿವೃಷ್ಟಿಗಳಾಗ್ಬೋದು, ಕೆಲವೊಂದು ಭಾಗದಲ್ಲಿ ಅನಾವೃಷ್ಟಿ ಆಗ್ಬೋದು. ಒಟ್ಟಿನಲ್ಲಿ ಅಲ್ಲಿ ಮಳೆ ಉತ್ತಮವಾಗಿ ಬೆಳೆಗಳಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಆ ಬಳಿಕ ಆತನು ಹುಬ್ಬ ನಕ್ಷತ್ರಕ್ಕೆ ಪ್ರವೇಶಿಸ್ತಾನೆ. 30ನೇ ತಾರೀಕಿನಿಂದ ಆತನ ಒಂದು ಅಲ್ಲಿ ಹುಬ್ಬ ನಕ್ಷತ್ರದ ಪ್ರವೇಶ. ಹುಬ್ಬ ನಕ್ಷತ್ರದಲ್ಲೂ ಉತ್ತಮ ಮಳೆ ಬೆಳೆಗಳಾಗುವಂಥ ಒಂದು ಸೂಚನೆಗಳಿರ್ತವೆ. ಜೊತೆಗೆ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಅಥವಾ ಹಲವಾರು ಜೀವಜಂತುಗಳಿಗೆ ಈ ಮಖಾ ಮತ್ತು ಹುಬ್ಬ ಮಳೆಯ ಒಂದು ಪ್ರಧಾನವಾದ ಮಳೆಯಾಗಿರುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ರವಿಯಿಂದಾಗಿ ಅಂತಹ ಒಂದು ಮಳೆ ಬರುವಂಥ ನಕ್ಷತ್ರದಲ್ಲಿ ಮಳೆಯ ಒಂದು ಆಗಬೇಕಾಗುತ್ತದೆ. ಇನ್ನು ರಾಜಕೀಯವಾಗಿ ಕೆಲವೊಂದು ವಿಚಾರಗಳು ಗಟ್ಟಿಗೊಳ್ತವೆ. ರಾಜಕೀಯವಾಗಿ ಕೆಲವು ಒಪ್ಪಂದಗಳು ಆಗುವಂಥದ್ದು, ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಹಲವಾರು ಪ್ರಮುಖವಾದ ಒಪ್ಪಂದಗಳು ಆಗುವಂಥದ್ದು. ಸೈನ್ಯ, ಮಿಲಿಟರಿ, ಸೇನೆ ಇವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಅಂದರೆ ಬಲವತ್ತಾಗುವಂಥದ್ದು. ಇನ್ನು ಯುದ್ಧಗಳ ವಿಚಾರದಲ್ಲಿ ಇನ್ನಷ್ಟು ಬಿಗಿಯ ವಾತಾವರಣ ಮೂಡುವಂಥ ಸಾಧ್ಯತೆ ಇರುತ್ತೆ. ಯುದ್ಧಗಳು ಈಗಾಗಲೇ ನಡೆಯುವಂತಹ ಯುದ್ಧಗಳು ನಮ್ಮ ವಿದೇಶದಲ್ಲಿ ಅದು ಬೇರೆ ಬೇರೆ ದೇಶಗಳ ಮಧ್ಯೆ ನಡೆಯುವಂತಹ ಯುದ್ಧಾದಿಗಳ ವಾತಾವರಣ ಇರುತ್ತೆ. ಅವೆಲ್ಲವೂ ಹಿಂದೆನೂ ಯುದ್ಧಗಳು ಇದ್ದವು, ಮುಂದೆನೂ ಇರುತ್ತವೆ. ಆದರೆ ಯುದ್ಧಕ್ಕೆ ಸ್ವರೂಪಗಳು ಬೇರೆ ಬೇರೆ ಇರ್ತದೆ. ಯುದ್ಧದ ಸ್ವರೂಪದಲ್ಲಿ ಈಗ ಕೆಲವು ಬದಲಾವಣೆಗಳು ಆಗುವಂಥದ್ದಿರುತ್ತೆ. ಅಲ್ಲದೆ ಕೆಲವು ಈ ದುಷ್ಟಶಕ್ತಿಗಳು ಬೇರೆ ಬೇರೆ ರೀತಿಯ ತಂತ್ರಜ್ಞಾನವನ್ನು ಯುದ್ಧಕ್ಕಾಗಿ ಬಳಸ್ಬೋದು. ಉದಾಹರಣೆಗೆ ನಾವೀಗ ಹೇಳ್ತೇವೆ, ಯಾವುದೋ ಒಂದು ದೇಶ ವೈರಸ್ಸನ್ನು ಬಿಟ್ಟಿದ್ದು, ಯಾವುದೋ ಒಂದು ದೇಶ ಈ ರೀತಿಯ ಸೈಬರ್ ಕ್ರೈಮನ್ನು ಮಾಡಿದ್ದು. ಅದಕ್ಕೆ ತಂತ್ರಜ್ಞಾನ, ಏನೇನು ಟೆಕ್ನಾಲಜಿ ಇದೆ, ಏನೇನೋ ಈ ಎಲೆಕ್ಟ್ರಾನಿಕ್ ಮಾಧ್ಯಮ, ಕಂಪ್ಯೂಟರ್ ಮಾಧ್ಯಮ, TV ಮಾಧ್ಯಮ ಎಲ್ಲ ಬಂದ ಮೇಲೆ ಅಲ್ಲಿ ಎಲ್ಲದನ್ನು ನಾವು ಒಳ್ಳೆಯದಕ್ಕೂ ಬಳಸ್ತೇವೆ. ಆದರೆ ಅದೇ ವಿಚಾರವನ್ನು, ಆ ತಂತ್ರಜ್ಞಾನವನ್ನು ಕೆಟ್ಟದಕ್ಕೂ ಬಳಸುವಂಥವ್ರು ಇರ್ತಾರೆ. ಕೆಟ್ಟದಕ್ಕೆ ಬಳಸುವಂಥ ಪ್ರವೃತ್ತಿ ಈ ತಿಂಗಳ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ತಿಂಗಳು ಯಾಕಂದರೆ ಅಲ್ಲಿ ಮಖಾ ನಕ್ಷತ್ರದಲ್ಲಿ, ಜೊತೆಗೆ ಕೇತುವಿನ ಸಾಮೀಪ್ಯ ಎಲ್ಲ ಬರುತ್ತೆ. ಜೊತೆಗೆ ಮಂಗಳನ ಒಂದು ನೇರವಾದ 4ರ ದೃಷ್ಟಿ ರವಿ ಬುಧ ಶುಕ್ರರಿಗೆ, ಅಂದರೆ ರವಿ ಬುಧ ಶುಕ್ರರು ಇರ್ತಾರೆ, ತ್ರಿಗ್ರಹ ಯೋಗ ನಿರ್ಮಾಣ ಆಗಿರುತ್ತೆ. ಜೊತೆಗೆ ಶನಿ ಮಹಾರಾಜರ ಒಂದು ವಕ್ರವಾಗಿರುವಂಥ ಶನಿ ಮಹಾರಾಜರ ಸಪ್ತಮದ ದೃಷ್ಟಿ ಸಹ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಒಳ್ಳೆಯದರ ಜೊತೆಗೆ ಕೆಟ್ಟದ್ದು ಸಹ ಬರುವಂಥ ವಿಚಾರದಲ್ಲಿ ಇಂಥ ಒಂದು ಸೈಬರ್ ಕ್ರೈಮ್ಗಳು, ಜೊತೆಗೆ ಅಪರಾಧ ಕೃತ್ಯಗಳು, ಅಲ್ಲಲ್ಲಿ ಆಗುವಂಥ ಬೇರೆ ರೀತಿಯ ಹಲ್ಲೆ ಇತ್ಯಾದಿಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯ ನಾಯಕರು ತುಂಬ ಒಂದು ಕಠಿಣವಾದ ನಿರ್ಧಾರವನ್ನು ಈಗ ತೆಗೆದುಕೊಳ್ತಾರೆ. ಎಲ್ಲ ದೇಶಗಳಲ್ಲೂ, ಆ ದೇಶ ಈ ದೇಶ ಅಂತಲ್ಲ, ಕಠಿಣವಾದ ನಿರ್ಧಾರ ಅಂದರೆ ಕೆಲವೊಮ್ಮೆ ತೆರಿಗೆ ಹೊರಗೆ ಜನರಿಗೆ ಹೆಚ್ಚಾಗುವಂಥದ್ದು, ಹಲವಾರು ನೀತಿ ನಿಯಮಗಳು, ರೂಲ್ಸ್ಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಜನರಿಗೆ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದೇ. ರೂಲ್ಸು, ನಿಯಮ, ನೀತಿ ನಿಯಮಗಳನ್ನು ಖಂಡಿತ ಸರ್ಕಾರ ನಿಯಮಗಳು ಬೇಕೇ ಬೇಕು. ಇಲ್ಲಾಂದರೆ ಜನರು ಸ್ವೇಚ್ಛಾಚಾರಿಗಳು ಆಗುವುದು ಸಹ ಒಳ್ಳೆಯದಲ್ಲ. ಆದರೆ ಈ ಕೆಲವೊಂದು ನೀತಿ ನಿಯಮಗಳು ಜನರಿಗೆ ಸಂಕಷ್ಟ ಆಗುತ್ತೆ. ಅದು ಸಾಮಾನ್ಯ ಜನರಿಗೆ ಕಷ್ಟ ತರುವಂತಹ ಕೆಲವು ಕಠಿಣವಾದ ನೀತಿ ನಿಯಮಗಳು ಬರ್ಬೋದು. ತೆರಿಗೆಯ ಕೆಲವು ವಿಚಾರಗಳು ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗ್ಬೋದು. ಜೊತೆಗೆ ಬೆಲೆ ಏರಿಕೆ ಪರ್ವ ಮುಂದುವರಿತೆ. ಖಂಡಿತವಾಗಿ ಈ ಕಾಲದಲ್ಲಿ ಸಿಂಹ ಮಾಸದಲ್ಲಿ ಬೆಲೆ ಏರಿಕೆ ಪರ್ವ, ಅವಶ್ಯ ವಸ್ತುಗಳು, ಧನಧಾನ್ಯಗಳು, ಜೊತೆಗೆ ಬೇರೆ ಬೇರೆ ರೀತಿಯ ತರಕಾರಿ ಅಥವಾ ಸೊಪ್ಪು ಇತ್ಯಾದಿಗಳಿರ್ಬೋದು, ಎಲ್ಲ ಅವಶ್ಯ ವಸ್ತುಗಳು ಸ್ವಲ್ಪ ದುಬಾರಿಯಾಗುವಂಥ ಲಕ್ಷಣಗಳು ಕಂಡುಬರ್ತವೆ. ಅಲ್ಲಿ ರವಿ ಬುಧ ಶುಕ್ರರಿಗೆ ನೇರವಾಗಿ ಮಂಗಳ ಮತ್ತು ಶನಿಯ ಒಂದು ದೃಷ್ಟಿ ಅಂತ ಹೇಳ್ತೇವೆ. ಆ ದೃಷ್ಟಿಯ ಒಂದು ಫಲದಿಂದಾಗಿ
ಇಂಥ ಒಂದು ಪರಿಣಾಮಗಳು ಜನರಿಗೆ ಸಾಮಾನ್ಯರಿಗೆ ಸ್ವಲ್ಪ ಕಷ್ಟಕರವಾಗಿರುತ್ತವೆ. ಆಳುವವರಿಗೆ ಆಳುವವರ ಅನುಯಾಯಿಗಳು ಅಥವಾ ಆಳುವವರ ಜೊತೆಗಿರುವಂಥವರಿಗೆ ಸ್ವಲ್ಪ ಈಗ ಪವರ್ಗಳು ಅವರ ಒಂದು ಪವರನ್ನು ಅಂದರೆ ಅವರ ಒಂದು ಅಧಿಕಾರವನ್ನು ಅಥವಾ ಅವರು ತುಂಬ ಒಂದು ಜಾಸ್ತಿಯ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಆ ಜಾಸ್ತಿ ಬಳಸೋಕ್ಕಿಂತ ಜನರಿಗೆ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು. ಇನ್ನು ಇದಲ್ಲದೆ ಈ ಕಾಲದಲ್ಲಿ ಈ ನಡೆಯುವಂಥ ಒಂದು ಗ್ರಹ ಕುಂಡಲಿ ಅನ್ನುವ ಸಿಂಹ ಮಾಸದಲ್ಲಿ ವಿಶೇಷವಾಗಿ ಈ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 16ರವರೆಗಿನ ಅವಧಿಯಲ್ಲಿ ವಿಶೇಷವಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ರೀತಿಯ ಸಾಂಸಾರಿಕ ಕಲಹಗಳು, ದಾಂಪತ್ಯ ಕಲಹಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಜೊತೆಗೆ ದಾಯಾದಿ ಕಲಹಗಳು ಹೆಚ್ಚಳ ಆಗುವಂಥದ್ದು, ಆಸ್ತಿ, ಭೂಮಿ ಮತ್ತು ಹಣ ಅಂತಸ್ತುಗಳಿಗೆ ಸಂಬಂಧಿಸಿ ಬೇರೆ ಬೇರೆ ರೀತಿಯ ಕಲಹಗಳು, ವಿವಾದಗಳು ಪ್ರಪಂಚದಾದ್ಯಂತ ಹೆಚ್ಚಳಾಗುವಂಥದ್ದು. ದಾಯಾದಿಗಳಂದರೆ ಈ ಸಹೋದರ ವರ್ಗದಲ್ಲಿರುವಂಥ ಆಸ್ತಿಗಾಗನೋ, ಭೂಮಿಗಾಗನೋ, ಪಿತ್ರಾರ್ಜಿತ ಸ್ವತ್ತುಗಳಿಗಾಗನೋ ಅಲ್ಲಿ ಆಗುವಂಥ ಘಟನೆಗಳು. ಇಲ್ಲದೆ ವಿಶೇಷವಾಗಿ ಈ ಹಲವಾರು ಸಮಯದಿಂದ ಇದ್ದಂತಹ ಕೆಲವು ನಿಯಮಾವಳಿಗಳು ಬದಲಾವಣೆ ಇನ್ನಷ್ಟು ಬೇರೆ ಬೇರೆ ರೀತಿಯ ಕಲಹಗಳು ಸಂಸಾರದಲ್ಲಿ, ಕುಟುಂಬದಲ್ಲಿ ಬರುವಂಥದ್ದು, ದಂಪತಿಗಳ ಮಧ್ಯೆ ವಿಚ್ಛೇದನದ ಒಂದು ಪ್ರಕರಣಗಳು ಹೀಗೆ ಹೆಚ್ಚಳಾಗ್ಬೋದು. ಈ ಕಾಲದಲ್ಲಿ ವಿಚ್ಛೇದನದ ಪ್ರಮಾಣ ಹೆಚ್ಚಳಾಗುವಂಥದ್ದು. ಇನ್ನು ಈ ಸೆಲೆಬ್ರಿಟಿಗಳಂತಿರುವಂಥ ಈ ಮನೋರಂಜನಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಕಲಾ ಕ್ಷೇತ್ರ, ಮಾಧ್ಯಮದ ಕ್ಷೇತ್ರ, ಮೀಡಿಯಾ ಅಂತಲೇ ಹೇಳ್ತೇವೆ. ಆ ಮೀಡಿಯಾ, ಮಾಧ್ಯಮ ಮತ್ತು ಕಲಾ ಕ್ಷೇತ್ರಗಳಿಂದ ಅವರಿಗೆ ಕೆಲವೊಂದು ಸಂಕಷ್ಟಗಳು ಬರುವಂಥದ್ದು, ಕೆಲವರ ಮೇಲೆ ಕಾನೂನಿನ ಕ್ರಮಗಳು ಬಿಗಿಯಾಗುವಂಥದ್ದು, ಕೆಲವರಿಗೆ ಶಿಕ್ಷೆ ಆಗುವಂಥದ್ದು. ಇನ್ನು ಇಂತಹ ಒಂದು ಪ್ರಸಿದ್ಧ ಸೆಲೆಬ್ರಿಟಿ ಅಂತಹಗಳ ಮೇಲೆ ಕೆಲವು ಹತ್ಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ರಾಜಕೀಯ ಧುರೀಣರಿಗೆ, ಪ್ರಮುಖವಾದ ರಾಜಕೀಯ ಅಧಿಕಾರದಲ್ಲಿರುವಂಥವ್ರು, ವಿಶೇಷವಾಗಿ ಅಧಿಕಾರದಲ್ಲಿರುವಂಥ ರಾಜಕೀಯ ಧುರೀಣರ ಮೇಲೆ ಹಲ್ಲೆ ಆಗುವಂಥದ್ದು, ಕೆಲವೊಂದು ದೇಶಗಳಲ್ಲಿ ಹತ್ಯೆ ಅಥವಾ ದಾಳಿಗಳು ಆಗುವಂಥ ಸಾಧ್ಯತೆ ಈ ಕಾಲದಲ್ಲಿ ಬರ್ಬೋದಾಗಿದೆ. ಯಾಕಂದರೆ ಮಂಗಳ ಆತನು ಉಗ್ರವನ್ನು ಸ್ವರೂಪವನ್ನು ಸೂಚಿಸ್ತಾನೆ, ಉಗ್ರ ಸ್ವರೂಪವನ್ನು. ಆತನ 4ರ ದೃಷ್ಟಿ ನೇರವಾಗಿ ಸಿಂಹರಾಶಿಗೆ, ಜೊತೆಗೆ ಸಿಂಹರಾಶಿಯಲ್ಲಿರುವಂಥ ರವಿ, ಬುಧ, ಶುಕ್ರರಿಗೆ, ಜೊತೆಗೆ ಇದೇ ಕಾಲದಲ್ಲಿ ಶನಿ ಮಹಾರಾಜರ ವಕ್ರಗತಿ, ಬುಧನ ವಕ್ರಗತಿ ಸಹ ಚಾಲನೆಯಲ್ಲಿರುತ್ತೆ. ಹಾಗಾಗಿ ಇವೆಲ್ಲವೂ ಜನರ ಮನಸ್ಸು ವಕ್ರವಾಗುತ್ತೆ. ಈ ವಕ್ರ ಚಲನೆ, ವಕ್ರಗತಿಯ ವಿಚಾರ ನಾವು ಪ್ರತ್ಯೇಕವಾಗಿ ವಿಡಿಯೋನಾಗಲೂ ಹೇಳ್ತಾ ಇರ್ತೇನೆ. ಬುಧನ ವಕ್ರಗತಿ, ಶನಿ ವಕ್ರಗತಿ, ನೀವೆಲ್ಲ ಹಿಂದೆ ನೋಡಿರ್ತೀರ. ವಕ್ರ ಅಂದರೆ ಎಲ್ಲವೂ ಸೀದಾ ನಡೀತಾ ಇದ್ದದ್ದು ಅಲ್ಲಿ ಈಗ ವಕ್ರ ಆಗುತ್ತೆ. ಅಂದರೆ ಅದರ ಅರ್ಥ ಜನರ ಮನಸ್ಸಲ್ಲೂ ವಕ್ರತೆ ಬರುತ್ತೆ, ಬುದ್ಧಿಯಲ್ಲೂ ವಕ್ರತೆ ಬರುತ್ತೆ, ನಡವಳಿಕೆಯಲ್ಲೂ ಬರುತ್ತೆ. ಹಾಗಾಗಿ ಇಂಥ ಒಂದು ವಕ್ರದ ಪ್ರಭಾವವಾಗಿ ಏನಾಗುತ್ತೆ, ಅಲ್ಲಿ ಏನಾದರೂ ಇಂಥ ಒಂದು ಕೆಟ್ಟ ಕೆಲಸ ಕಾರ್ಯಗಳಿಗೆ ಅಥವಾ ಏನಾದರೂ ಒಂದು ಈ ರೀತಿಯ ಕ್ರೈಮ್ಗಳಿಗೆ, ಅಪರಾಧ ಕೃತ್ಯಗಳಿಗೆ ಹಾಗೂ ಮುಂದಾಗ್ತಾರೆ. ಇದರಿಂದ ಈ ರಾಜಕೀಯ ಧೋರಣೆ ಮೇಲೆ ಹಲ್ಲೆಗಳಾಗುವಂಥದ್ದು, ಹತ್ಯೆಗಳಾಗುವಂಥದ್ದು, ಅಥವಾ ಪ್ರಸಿದ್ಧ ವ್ಯಕ್ತಿ, ಸೆಲೆಬ್ರಿಟಿ ಅನ್ನಿಸ್ಕೊಳ್ಳೋರ ಮೇಲೆ ಇಂಥ ಒಂದು ಹತ್ಯೆಗಳು ಆಗುವಂಥದ್ದು, ಪ್ರಯತ್ನಗಳಾಗುವಂಥದ್ದು, ಹಿಂಸಾತ್ಮಕವಾದ ಮಾರ್ಗಗಳು ಅಲ್ಲಲ್ಲಿ ಬಗೆಯುವಂಥದ್ದು, ಪ್ರತಿಭಟನೆಗಳು ಎಲ್ಲ ಹೆಚ್ಚಳ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸಿಂಹ ಮಾಸದಲ್ಲಿ ಮಳೆ, ಬೆಳೆ, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಉತ್ತಮವೂ ಇದೆ. ಅದರ ಜೊತೆಗೆ ಇಂಥ ಒಂದು ಕೆಲವು ಸವಾಲುಗಳಿವೆ. ಜನರಿಗೆ ಸ್ವಲ್ಪ ಸಂಕಷ್ಟದ ಫಲಗಳು ಸಹ ವ್ಯಕ್ತವಾಗಿವೆ. ಅಂದರೆ ಬೆಲೆ ಏರಿಕೆ, ಬೆಲೆ ಇಳಿಯುತ್ತಾ ಅನ್ನೋ ಜನರಿಗೆ ಖಂಡಿತ ಈ ಒಂದು ಮಾಸದಲ್ಲಿ ಸಹ ಬೆಲೆ ಇಳಿಕೆ ಆಗೋದಾಗಲಿ ಅಥವಾ ಜನರ ಒಂದು ಜೀವನ ಸ್ವಸ್ಥ ಅಂದರೆ ಉತ್ತಮ ರೀತಿಯ ಆಗುವಂಥದ್ದಾಗಲಿ, ಸುಧಾರಣೆ ಆಗುವಂಥದ್ದು ಸ್ವಲ್ಪ ಲಕ್ಷಣಗಳು ಕಡಿಮೆ ಇದೆ. ಆರ್ಥಿಕವಾಗಿಯೂ ಅಷ್ಟೊಂದು ಉತ್ತಮವಾದ ತೃಪ್ತಿದಾಯಕವಾದ ಪರಿಣಾಮಗಳು ಬಂದಿಲ್ಲ. ಅಲ್ಲದೆ ಜನರ ಒಂದು ಸಾಂಸಾರಿಕ ಅಥವಾ ಜನರ ದೈನಂದಿನ ಜೀವನದಲ್ಲೂ ಅಷ್ಟೊಂದು ಉತ್ತಮವಾದ ಫಲಗಳು ಈ ಸಿಂಹ ಮಾಸದಲ್ಲಿ ಗ್ರಹಗಳ ವೈಪರೀತ್ಯದಿಂದ, ಅಂದರೆ ಯಾವಾಗಲೂ ಹಾಗಿರೋದಿಲ್ಲ. ಕೆಲವರು ಅಂದ್ಕೋತಾರೆ ಇದನ್ನು ಇವರು ಯಾವಾಗಲೂ ಈ ಕೆಟ್ಟದ್ದನ್ನು ಹೇಳ್ತಾರೆ, ಯಾವಾಗಲೂ ಒಂದು ನೆಗೆಟಿವನ್ನು ಹೇಳ್ತಾರೆ. ನೆಗೆಟಿವ್ ಹೇಳುವುದಂಥದ್ದೇನಂತಲ್ಲ, ಈ ಗ್ರಹಗಳ ಒಂದು ಚಲನೆಗೆ ಆಗುವಂಥ ವ್ಯತ್ಯಾಸಗಳು ಪ್ರಪಂಚದಲ್ಲಿ ಅದು ಆಗೇ ಆಗುತ್ತದೆ. ನಾವು ಹೇಳಿದ್ದಕ್ಕೆ ಆಗತ್ತೆ ಅಥವಾ ನಾವು ಹೇಳಿದ ಮೇಲೆ ಆಗತ್ತೆ ಅನ್ನೋದಂತಲ್ಲ. ಅದು ಹಿಂದೆನೂ ಇಂಥ ಒಳ್ಳೆಯ ಪರಿಣಾಮಗಳು ಅಥವಾ ಈ ಒಂದು ಅಡ್ಡ ಪರಿಣಾಮಗಳು ಗ್ರಹಗಳ ಚಲನೆಯಿಂದ ಆಗ್ತವೆ, ಮುಂದೆನೂ ಆಗಲಿಕ್ಕೆ ಇದೆ. ಹಿಂದೆನೂ ಯುದ್ಧಗಳಾಗಿವೆ, ಹಿಂದೆನೂ ಸಂಗ್ರಾಮಗಳಾಗಿವೆ, ಹಿಂದೆನೂ ಅನೇಕ ರೀತಿಯ ಕಲಹಾದಿಗಳು ಆಗಿವೆ, ಹಿಂದೆನೂ ಪ್ರಾಕೃತಿಕ ವೈಪರೀತ್ಯಗಳು ಆಗಿವೆ, ಮುಂದೆನೂ ಆಗಲಿದೆ. ಆದರೆ ಕೆಲವೊಂದು ಸಮಯಗಳಲ್ಲಿ ಆಗತ್ತೆ, ಕೆಲವೊಂದು ಆಗೋದಿಲ್ಲ. ಹಾಗಾಗಿ ಇವೆಲ್ಲವೂ ಈ ಗ್ರಹಗಳ ಒಂದು ಚಲನೆಯ ಒಂದು ಪರಿಣಾಮಗಳು. ಅದರ ಜೊತೆಗೆ ನಾವು ಈ ಕಾಲದಲ್ಲಿ ಅನುಸರಿಸಿದಾಗ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಂತ ಈ ವಿಚಾರನ ವಿಷದ ಮಾಡಿದ್ದೇನೆ. ಇವೆಲ್ಲವೂ ಈ ಸಿಂಹ ಮಾಸದ ಒಂದು ಸಾಮೂಹಿಕ ಫಲ ಅಥವಾ ಸಾರ್ವತ್ರಿಕ ಫಲವನ್ನು ಗಮನಿಸಾಯಿತು. ಸಿಂಹ ಮಾಸದಲ್ಲಿ ವಿಶೇಷವಾಗಿ ಈ ಜನರು ಹೆಚ್ಚಾಗಿ ಈ ಭಕ್ತಿ ಮಾರ್ಗವನ್ನು, ದೈವ ಮಾರ್ಗವನ್ನು ಅನುಸರಿಸಿ ಮಾಡೋದು ಒಳ್ಳೆಯದು. ಜೊತೆಗೆ ನಿಮ್ಮ ಒಂದು ಇಷ್ಟ ದೇವತೆ, ಕುಲದೇವತೆ ಇತ್ಯಾದಿಗಳ ಒಂದು ದೇವಾಲಯಗಳ ಸಂದರ್ಶನ ಮಾಡೋ ಸಹ ಸಿಂಹ ಮಾಸದಲ್ಲಿ, ಅಂದರೆ ಪವಿತ್ರವಾದ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ಸೌರಮಾನ ಪದ್ಧತಿಯವರಿಗೆ ಈ ಸಿಂಹ ಮಾಸ, ಸ್ವರ್ಣ ತಿಂಗಳು, ಆವಣಿ ತಿಂಗಳು ಅನ್ನೋದು ಸರ್ವಶ್ರೇಷ್ಠವಾಗಿರುತ್ತೆ. ಅಂತಾಗಿ ಇಂಥ ಪ್ರಮುಖವಾದ ದೇವಾಲಯಗಳಲ್ಲಿ ಸಂದರ್ಶನ ಮಾಡೋದು ಪುಣ್ಯದಾಯಕ ಅನ್ನೋ ನಂಬಿಕೆ ಇದೆ. ಇನ್ನು ಗಮನಿಸೋಣ ರಾಶಿಗಳ ಭವಿಷ್ಯ. ರಾಶಿಗಳ ಭವಿಷ್ಯ ಗಮನಿಸಿದಾಗ ಮೊದಲಿಗೆ ಮೇಷರಾಶಿಗೆ ಈ ಒಂದು ರವಿಯ ಚಲನೆ ನಿಮ್ಮ ರಾಶಿಯಿಂದ 5ನೇ ಸ್ಥಾನ ಪಂಚಮದಲ್ಲಿ ಸಮ್ಮಿಶ್ರ ಫಲ ಎಂದು ವ್ಯಕ್ತವಾಗುತ್ತೆ. ನಿಮ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ನಿಮಗೆ ಹಣಕಾಸು, ಆರೋಗ್ಯ ಇತ್ಯಾದಿಗಳಿಗೇನು ಸಮಸ್ಯೆ ಬರೋದಿಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಅಂದರೆ ಸಿಂಹ ಮಾಸದಲ್ಲಿ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 16-17ರವರೆಗೆ ಅವಧಿಯಲ್ಲಿ ನಿಮಗೆ ವಿಶೇಷವಾಗಿ
ಈ ಕಿರಿಯರ ಜೊತೆಗೆ ಕಲಹ ಬರುತ್ತೆ. ನಿಮ್ಮದೇ ಮಕ್ಕಳಿರ್ಬೋದು, ಸಹೋದರರಿರ್ಬೋದು, ಅಥವಾ ಕಿರಿಯ ನಿಮ್ಮ ಸಹೋದ್ಯೋಗಿಗಳಿರ್ಬೋದು. ಕಿರಿಯ ವ್ಯಕ್ತಿಗಳು ನಿಮ್ಮ ಜೊತೆಗೆ ಕಲಹವನ್ನು ಮಾಡ್ತಾರೆ, ಅಥವಾ ತಂದೆ ಮಕ್ಕಳ ಕಲಹ ಸ್ವಲ್ಪಗಳು ಹೆಚ್ಚಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಕಿರಿಯರಿಂದಲೇ ನಿಮಗೆ ಬೇಜಾರಾಗುವಂಥದ್ದು, ಕಿರಿಯರಿಂದಲೇ ನಿಮಗೆ ಅವಮಾನಗಳಾಗುವಂಥ ಘಟನೆಗಳು ಈ ಒಂದು ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಮನಸ್ಸು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ವಿಕ್ಷಿಪ್ತತೆ ಆಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಮಾಡುವಂಥದ್ದು, ಭೀತಿ ಭಯ ಮಾಡುವಂಥದ್ದು, ಇದ್ದಕ್ಕಿದ್ದಂತೆ ನನಗೆ ಏನೋ ತೊಂದರೆಗಳಾಗುತ್ತೋ, ಏನೋ ನನಗೆ ಕೆಟ್ಟದಾಗುತ್ತೋ ಅನ್ನೋದರಿಂದ ಒಂದು ನಕಾರಾತ್ಮಕವಾದ ಭಾವನೆಗಳು ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಯಾವುದೋ ನಿಮಗೆ ಅಂಥರದಿನ ಆಗೋದಿಲ್ಲ, ಆದರೆ ಮನಸ್ಸಲ್ಲಿ ಆಗುವಂಥ ಒಂದು ಪ್ರಕ್ರಿಯೆಗಳು ಅಂತ ಹೇಳ್ತೇವೆ. ಯಾವಾಗಲೂ ಕೆಲವೊಮ್ಮೆ ನಾವು ಚೆನ್ನಾಗಿದ್ದಾಗಲೂ ನಮಗೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಘಟನೆಯಿಂದ ಅಥವಾ ಯಾವುದೋ ಒಂದು ಸುದ್ದಿ ಕೇಳಿದಾಗ ನಮಗೂ ಅಲ್ಲಿ ಭಯ ಬರೋದು ಸಹಜ. ಹಾಗಾಗಿ ಅಂಥ ಒಂದು ಭಯಗಳು ಈಗ ಬರ್ತವೆ. ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಹಣಕಾಸು, ಆರೋಗ್ಯಕ್ಕೆ ಏನೋ ತೊಂದರೆಗಳು ಈ ರವಿಯ ಚಲನೆಯಿಂದ ಬರೋದಿಲ್ಲ. ಅದರಿಂದ ಸ್ವಲ್ಪ ಒಳ್ಳೆಯದಾಗತ್ತೆ. ಮಾತು, ಮನಸ್ಸು, ನಡವಳಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಸಿಂಹ ಮಾಸದಲ್ಲಿ ನೀವೇನು ಆತಂಕ ಪಡಬೇಕಾಗಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಭಕ್ತಿ ಸ್ತೋತ್ರ ಇತ್ಯಾದಿ ನೀವು ಸಹ ಮಾಡಬಹುದಾಗಿದೆ ಮೇಷರಾಶಿಯವರು. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ಸಿಂಹ ಮಾಸದ ಫಲವು ಸಾಮಾನ್ಯ ಸಮಾಧಾನ ಎಂದು ಕಂಡುಬಂದಿದೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮಗೆ ನಿಮ್ಮ ವ್ಯಾಪಾರ, ಶಿಕ್ಷಣ, ವೃತ್ತಿ, ಉದ್ಯೋಗ ಯಾವುದಿದೆ ಅಥವಾ ನಿಮ್ಮ ಒಂದು ಜೀವನದ ವಿಧಾನ ಯಾವುದಿದೆ ಅದರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಒಂದು ಅಡೆತಡೆಗಳು ಅಥವಾ ಕೆಟ್ಟ ಪರಿಣಾಮಗಳು ಅಷ್ಟೇನು ಬರ್ತಾ ಇಲ್ಲ. ನಿಮ್ಮ ರಿಲೇಷನ್ಶಿಪ್ಗಳನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ. ವಿಶೇಷವಾಗಿ ಬಂಧು ಬಾಂಧವರ ಜೊತೆಗೆ, ಮಿತ್ರರ ಜೊತೆಗೆ ಈ ಕಾಲದಲ್ಲಿ ಈ ಸಿಂಹ ಮಾಸದಲ್ಲಿ ನಿಮಗೆ ಬಂಧು ಬಾಂಧವರಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಈ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತದೆ. ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಅವರನ್ನು ಸ್ವಲ್ಪ ದೂರ ಮಾಡುವಂತಾಗಲಿ, ಅಥವಾ ಸಣ್ಣ ಪುಟ್ಟ ವಿಚಾರಗಳು ನೀವು ಬಳಿಕ ಕಲಹ, ವಾಗ್ವಾದ ಮಾಡೋದು, ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳೋದು ಒಳ್ಳೆಯದು. ಅದರ ಹೊರತು ನಿಮಗೆ ಹಣಕಾಸಿಗೆ ಯಾವುದು ತೊಂದರೆ ಇಲ್ಲ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಯಾವುದು ತೊಂದರೆ ಇಲ್ಲ. ಸೂರ್ಯನ ಅನುಗ್ರಹ ಅದಕ್ಕೆಲ್ಲ ಆಗುತ್ತೆ. ಇನ್ನು ನೀವು ನಡೆಸುವಂಥ ಯಾವುದೇ ರೀತಿಯ ಶಿಕ್ಷಣದ ವಿಚಾರ ಇರ್ಬೋದು, ಇನ್ನಿತರ ಯಾವುದೇ ಸಾಧನೆಗಳ ವಿಚಾರ, ಅದಕ್ಕೂ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಬಂಧು ಬಾಂಧವರ ಜೊತೆಗೆ, ರಿಲೇಷನ್ಗಳ ಜೊತೆಗೆ, ಮಿತ್ರರ ಜೊತೆಗೆ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ. ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಮಾತಿನಲ್ಲಿ ಸ್ವಲ್ಪ ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಇಲ್ಲದ್ರೆ ಅದರಿಂದ ನಿಮಗೆ ಮಿತ್ರರಿಂದ ನಮಗೆ ಅವಮಾನ ಆಗೋದು, ಮಿತ್ರರಿಂದ ನಮಗೆ ಏನಾದರೂ ಒಂದು ಚುಚ್ಚು ಮಾತುಗಳು ಬರೋದು. ಹಾಗಾಗಿ ಮಾತು, ನಡವಳಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅನಾವಶ್ಯಕವಾಗಿ ಅವರನ್ನು ಯಾರನ್ನು ಹೀಯಾಳಿಸೋದು, ನಿಂದಿಸೋದಾಗಲಿ ಅಥವಾ ಅಪ್ರಿಯವಾದ ಮಾತುಗಳನ್ನು ಮತ್ತೆ ಪದೇ ಮಾತಾಡೋದಾಗಲಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮಾತಿನ ಮತ್ತು ನಡವಳಿಕೆಯ ನಿಯಂತ್ರಣವನ್ನು ಹೊರತುಪಡಿಸಿದರೆ ನಿಮಗೆ ರವಿಯಿಂದಾಗಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿರುವುದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಒಂದು ಸೂರ್ಯನಿಗೆ ಸಂಬಂಧಿತವಾದ ಸ್ತೋತ್ರ, ಸ್ತುತಿಗಳನ್ನು ನೀವು ಸಹ ಹೇಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಗಳಿಗೆ ಈ ಸಿಂಹ ಮಾಸದಲ್ಲಿ ಶುಭ ಫಲ ಆಗಲಿ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಸೂರ್ಯನ ಪ್ರಭಾವ ಬಹಳ ಉತ್ತಮವಾಗಿ ಬರುವಂಥದ್ದು. ಸೂರ್ಯನು ಒಂದು ಗೋಚಾರದಲ್ಲಿ ಕೇವಲ 4 ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ಹಾಗಾಗಿ ವರ್ಷದಲ್ಲಿ ಕೇವಲ 4 ತಿಂಗಳು ರವಿಯಿಂದ ಉತ್ತಮ ಫಲವನ್ನು ಎಲ್ಲ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅದು ಈ ಬಾರಿ ಈಗ ಮಿಥುನ ರಾಶಿಯವರಿಗೆ ಬಂದಿದೆ. ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ, 3ನೇ ಸ್ಥಾನದಲ್ಲಿರುವಂಥ ರವಿಯಿಂದಾಗಿ ಮಿಥುನ ರಾಶಿಯವರಿಗೆ ಈ ಬಾರಿ ರವಿಯ ಒಂದು ಪೂರ್ಣ ಅನುಗ್ರಹ ಆಗುವಂಥ ರಾಶಿ ನಿಮ್ಮದಾಗಿದೆ. ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ಈ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 17ರವರೆಗಿನ ಅವಧಿಯಲ್ಲಿ ನಿಮಗೆ ಲಾಭಗಳು ಹೆಚ್ಚಳಾಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಅವಕಾಶಗಳು ಬರ್ತವೆ. ಉದ್ಯೋಗ ಇಲ್ಲದವರಿಗೆ ಆಕಸ್ಮಿಕ ಉದ್ಯೋಗ ಸಿಗ್ಬೋದು. ಸರ್ಕಾರ ಮೂಲಕ ಆಗುವ ಕೆಲಸಗಳು ಬೇಗ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಆಗುವಂಥದ್ದು. ಯಾರು ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಸರ್ಕಾರದ ಏನಾದರೂ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡಿದ್ರೆ ಅಂಥವರಿಗೆ ಶೀಘ್ರವಾಗಿ ಉದ್ಯೋಗಗಳು ಸಿಗುವಂಥದ್ದು. ಅಥವಾ ರಾಜಕೀಯ ಮೂಲದ ವ್ಯಕ್ತಿಗಳಿಂದ ಅವರ ಒಂದು ಪರಿಚಯ ಅಥವಾ ಪ್ರಭಾವದಿಂದ ಏನಾದರೂ ಕೆಲಸಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಅಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಏನೋ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿಯ ಏನಾದರೂ ವಿವಾದಗಳು ಇತ್ಯರ್ಥ ಮಾಡಲಿಕ್ಕೆ, ಕೋರ್ಟ್ ಕಚೇರಿಯಲ್ಲಿರುವಂಥ ಕೇಸುಗಳ ಇತ್ಯರ್ಥ, ಇವೆಲ್ಲವೂ ಈ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ಅವರಿಗೆ ಒಂದು ವರದಾನವಾಗಿ ಬೇಗನೆ ಆಗುತ್ತವೆ. ಭಾಳಷ್ಟು ವರ್ಷಾನುಗಟ್ಟಲೆ ಆಗದಿದ್ದಂತಹ ಒಂದು ಕೆಲಸ ಕಾರ್ಯಗಳು ಈಗ ಪವಾಡ ಸದೃಶವಾಗಿ ಈ ಒಂದು ತಿಂಗಳಲ್ಲಿ ಆಗುವಂತಹ ಘಟನೆಗಳು ಆಗುವಂಥದ್ದು. ಅಲ್ಲದೆ ಯಾರು ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯೆಯಲ್ಲಿ ಪ್ರಗತಿ, ಸ್ಕಾಲರ್ಶಿಪ್ಗಳು, ಫೆಲೋಶಿಪ್ಗಳು ಸಿಗುವಂಥದ್ದು, ಅಂದುಕೊಂಡಂತಹ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಜೊತೆಗೆ ನೀವೇನಾದರೂ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗುವಂಥ ಒಂದು ಬಯಕೆ ಇದ್ದವರಿಗೆ ವಿದೇಶದ ಅವಕಾಶಗಳು ಆಕಸ್ಮಿಕವಾಗಿ ಒದಗಿ ಬರ್ಬೋದು. ಇದಲ್ಲದೆ ಮಿಥುನ ರಾಶಿಯ ಮಹಿಳೆಯರು, ಗೃಹಿಣಿಯರು, ಇತರ ವರ್ಗ ಎಲ್ಲಾದರೂ ಸಹ ಮನೆಯಲ್ಲಿ ಈಗ ಸುಖ, ಶಾಂತಿ, ನೆಮ್ಮದಿ ವಾತಾವರಣ, ಮನೆಯಲ್ಲಿನ ಬಾಂಧವ್ಯ ವೃದ್ಧಿಯಾಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿಯಾಗುತ್ತೆ. ಹಿಂದೆ ಆದಂಥ ಕಲಹಗಳು, ಭಿನ್ನಾಭಿಪ್ರಾಯಗಳು ಮರೆತು ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಈಗ ಸಾಮರಸ್ಯ ಮಾಡುವಂಥ ಘಟನೆಗಳು. ಹಾಗಾಗಿ ಎಲ್ಲವೂ ಬಹಳ ಒಂದು ಶುಭದಾಯಕವೂ ಸುಖದಾಯಕವೂ ಆಗಿರುವಂಥ ವಿಚಾರಗಳು ಈ ಸೂರ್ಯನ ಭಗವಾನರ ಆಶೀರ್ವಾದದಿಂದ ನಡೆದಿದೆ. ಇದು ಅಪರೂಪಕ್ಕೆ ಬರುವಂಥ ವಿಚಾರಗಳು ಪದೇ ಮತ್ತೆ ನಿಮಗೆ ಬರೋದಿಲ್ಲ. ಇನ್ನು ಆ 3ರ ತೃತೀಯದ ಲಾಭ ಬರಬೇಕಾದ್ರೆ ಇನ್ನೊಂದು ವರ್ಷ ಕಾಯಬೇಕಾಗುತ್ತೆ. ಇನ್ನು ಸೂರ್ಯನಿಂದ ನಿಮಗೆ ಹೆಚ್ಚಿನ ಲಾಭ ಬರಬೇಕು ಇನ್ನೊಂದು 3 ತಿಂಗಳು ಕಾಯಬೇಕಾಗುತ್ತೆ. ಹಾಗಾಗಿ
ಅವೆಲ್ಲ ಇರಬೇಕಾದ್ರೆ ಅಪರೂಪಕ್ಕೆ ಈ ಸೂರ್ಯನ ಒಂದು ಅನುಗ್ರಹ ನಿಮ್ಮ ಮಿಥುನ ರಾಶಿಯವರಿಗೆ ಆಗ್ತಾಯಿದೆ. ಇದನ್ನು ನಾವು ಒಳ್ಳೆಯ ಮನಸ್ಸಿಂದ ಸದುಪಯೋಗಪಡಿಸಿಕೊಳ್ಳಿ. ಯಾವುದಾದ್ರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಸರ್ಕಾರ, ಕೋರ್ಟ್ ಕಚೇರಿ, ರಾಜಕೀಯ ಸಂಬಂಧಿತ ಕೆಲಸಗಳಿದ್ರೆ ಈ ತಿಂಗಳಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಿ ಖಂಡಿತ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ರವಿ ಅನುಗ್ರಹದಿಂದ ಈ ಶಿವ ಮಾಸವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಥವಾ 2ನೇ ಮನೆ ಅಂತ ಕಟಕದಿಂದ ನೆಕ್ಸ್ಟ್ ರಾಶಿ ಅಂದರೆ ಮುಂದಿನ ರಾಶಿಯೇ ಸಿಂಹರಾಶಿ. ಹಾಗಾಗಿ ನಿಮ್ಮ ರಾಶಿಯಿಂದ 2ನೇ ಸ್ಥಾನದಲ್ಲಿ ಇರುವಂತಹ ರವಿಯಿಂದಾಗಿ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ನಿಮಗೆ ಸ್ವಲ್ಪ ಅದರ ಹೊರತ ವಿರುದ್ಧ ಫಲಗಳು ಆಗ್ಬೋದು. ಯಾಕಂದರೆ ನಿಮಗೆ ಗುರುಬಲ ಇತ್ಯಾದಿ ಗ್ರಹಗಳೆಲ್ಲ ಇರುತ್ತೆ, ಅದರಿಂದ ಆಗುವ ಒಳ್ಳೆಯ ಪರಿಣಾಮ ಆಗುವಂಥದ್ದಾಗತ್ತೆ. ಆದರೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯ ಪ್ರಭಾವ ನಿಮಗೆ ಬೇಕಾಗುತ್ತೆ. 2ನೇ ಸ್ಥಾನದಲ್ಲಿರುವ ಕಾರಣ ನಿಮಗೆ ವಿಶೇಷವಾಗಿ ಹಣದ ಮೇಲೆ ಧನಸ್ಥಾನ ಅಂತ ಹೇಳಿದರೆ ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥದ್ದು, ವಿಪರೀತ ಖರ್ಚುಗಳು ಬರುವಂಥದ್ದು, ನೆಮ್ಮದಿ ತಪ್ಪಿನ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳ ಮೂಲಕನೋ ಅಥವಾ ಆನ್ಲೈನಲ್ಲಿರುವಂಥ ಲಿಂಕ್ಗಳ ಮೂಲಕನೋ ನೀವೇನಾದರೂ ಸ್ವಯಂಕೃತ ಅಪರಾಧವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಯಾತ್ರೆ, ಪ್ರಯಾಣ, ಪ್ರವಾಸ ಮಾಡುವಾಗ ನಿಮ್ಮದೇನಾದರೂ ವಸ್ತುಗಳು, ಒಡವೆಗಳು ಅಥವಾ ಇನ್ನಿತರ ಏನಾದರೂ ವಿಚಾರಗಳು ಕಳೆದು ಹೋಗೋದು, ನಷ್ಟ ಆಗೋದು, ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಲ್ಲದೆ ಈ ಕಾಲದಲ್ಲಿ ನಿಮಗೆ ಕಲಹಗಳು ಹೆಚ್ಚಾಗಿ ಬರುತ್ತೆ. ಅದು ವಿಶೇಷವಾಗಿ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕೌಟುಂಬಿಕ ವಿವಾದಗಳು, ಕಲಹಗಳು ಹೆಚ್ಚಳಾಗುವಂಥ ಸಾಧ್ಯತೆ ಈ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 17ರ ಅವಧಿಯಲ್ಲಿ ಸಿಂಹ ಮಾಸದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಕಾಲದಲ್ಲಿ ನಿಮಗೆ ಖರ್ಚುಗಳು ವೈಪರೀತ್ಯ ಜಾಸ್ತಿ ಆಗುತ್ತೆ. ಖರ್ಚಿನ ವೈಪರೀತ್ಯ ಅಂದರೆ ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳೆಲ್ಲ ಹೆಚ್ಚಳ ಆಗುವಂಥದ್ದು. ಅಲ್ಲದೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪಡು, ವಿಶೇಷವಾಗಿ ತಲೆಯ ಭಾಗದ ಕೆಲವು ತೊಂದರೆಗಳು, ತಲೆನೋವು, ಹೆಡ್ಡೇಕು, ಮೈಗ್ರೇನ್ ಅಂಥದ್ದು ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಈ ತಲೆಯ ಭಾಗದ ಶಿರೋ ಭಾಗದ ಅವಯಗಳಿಗೆ ಏನಾದರೂ ಇಂಥ ನೋವುಗಳು, ತೊಂದರೆಗಳು ಬರುವಂಥದ್ದು. ಹಾಗಾಗಿ ನೀವು ತನು, ಮನ, ಧನದ ಒಂದು ಎಚ್ಚರಿಕೆ ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸಿನ ಭಾವನೆಗಳ ನಿಯಂತ್ರಣ, ಧನ ಅಂದರೆ ಹಣಕಾಸಿನ ವಿಚಾರವಾಗಿ. ಹಾಗಾಗಿ ಈ ಮೂರನ್ನು ಸ್ವಲ್ಪ ಶುದ್ಧವಾಗಿಡುವಂಥದ್ದು ಅಥವಾ ನಿಯಂತ್ರಣವನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗಾಗಲಿ, ಆತುರ ಅಂದರೆ ತೀರಾ ಅರ್ಜೆಂಟ್ ಮಾಡಿಕೊಂಡು ಯಾವುದಾದ್ರು ಡಿಸಿಷನ್ ತೆಗೆದುಕೊಳ್ಳೋದಲ್ಲಿಗೆ ಸಹ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಸಿಂಹ ಮಾಸವು ಕಟಕ ರಾಶಿಗೆ ಅಷ್ಟೊಂದು ಉತ್ತಮ ಫಲ ಬರ್ತಾಯಿಲ್ಲ. ನೀವು ಕೊನೆಗೆ ಹೇಳತಕ್ಕಂತಹ ರವಿಗೆ ಸಂಬಂಧಿತವಾದ ಈ ಪೀಡಾ ಪರಿಹಾರ ಸ್ತೋತ್ರ ಆಗಲಿ, ರವಿಯ ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಹೇಳಿಕೊಳ್ಳುವುದು ಅಥವಾ ಇನ್ನಿತರ ಈ ದಾನ ಧರ್ಮಾದಿಗಳನ್ನು ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ ಕಟಕ ರಾಶಿಯವರಿಗೆ. ಮುಂದೆ ಗಮನಿಸೋಣ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ಜನ್ಮ ರಾಶಿಯಲ್ಲಿ ರವಿ ಬರ್ತಾ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿಯು ಆತನಾಗಿದ್ದಾನೆ. ಆದರೆ ಸಿಂಹರಾಶಿಯವರಿಗೆ ಒಂದು ವಿಚಾರ ಏನಂದರೆ ಅಲ್ಲಿ ನಿಮಗೆ ಸಾಮಾನ್ಯ ಫಲಗಳು ಬಂದಿವೆ, ಮಿಶ್ರ ಫಲಗಳಂತ ನೀವು ಈ ಬಾರಿ ಗಮನಿಸಬಹುದಾಗಿದೆ. ಸಿಂಹರಾಶಿಯಲ್ಲಿ ಆತನು ಬಂದಾಗ, ಜನ್ಮದಲ್ಲಿ ಬಂದಾಗ ರವಿಯಿಂದ ಉತ್ತಮ ಫಲದ ಬರೋದಿಲ್ಲ. ಕೆಲವೊಮ್ಮೆ ಅದರ ಹೊರತಾಗಿ ವಿರುದ್ಧ ಫಲಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾಗಿ ಸಿಂಹರಾಶಿಯವರೆಲ್ಲರೂ ಆರೋಗ್ಯದ ಸ್ವಲ್ಪ ಗಮನವನ್ನು ಕೊಡಬೇಕು. ಅಂದರೆ ಏನು ತುಂಬ ಕಾಯಿಲೆ ಬರುತ್ತೆ, ರೋಗ ಬರುತ್ತೆ ಅಂತೆಲ್ಲ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಸುಸ್ತು ಆಗುವಂಥದ್ದು, ಆಯಾಸಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಯಾವುದನ್ನು ಮಾಡಲಿಕ್ಕೆ ಸ್ವಲ್ಪ ಆಸಕ್ತಿ, ನಿರಾಸಕ್ತರಾಗುವಂಥದ್ದು, ಸೋಮಾರಿತನ ನಿಮಗೆ ಆವರಣವಾಗುವಂಥದ್ದು, ನಿದ್ದೆಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು ಇವೆಲ್ಲ ಸ್ವಲ್ಪ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ನಿದ್ದೆ ನಿಯಂತ್ರಣವನ್ನು ಮಾಡೋದಾಗಲಿ, ಸೋಮಾರಿತನ ಆಲಸ್ಯವನ್ನು ಸ್ವಲ್ಪ ಹೊಡೆದೋಡಿಸೋದಾಗಲಿ ಸ್ವಲ್ಪ ಮಾಡಬೇಕಾಗುತ್ತೆ. ಯಾವುದೇ ಕೆಲಸ ನಿಮಗೆ ಇಂಟ್ರೆಸ್ಟ್ಗೆ ಕಡಿಮೆ ಆಗುತ್ತೆ. ಅಲ್ಲದೆ ಏನಾದರೂ ನೀವು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಆ ಕೆಲಸ ಕಾರ್ಯಗಳಿಗೆ ವೇಗವಾಗಿ ಆಗೋದಿಲ್ಲ. ಅಲ್ಲಿ ಪದೇ ಪದೇ ಅಲೆದಾಡುವಂಥ ಪರಿಸ್ಥಿತಿ ಬರುತ್ತೆ. ಉದಾಹರಣೆಗೆ ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸನೂ ಎಲ್ಲವೂ ಪೋಸ್ಟ್ಪೋನ್ ಆಗುತ್ತೆ. ಅಂದರೆ ಇವತ್ತಾಗಬಹುದು ಕೆಲಸವು ಇನ್ನು 10 ದಿನ ಬಿಟ್ಟು ಅಥವಾ 1 ತಿಂಗಳು ಬಿಟ್ಟು ಪೋಸ್ಟ್ಪೋನ್ ಆಗುವಂಥದ್ದು, ಜೊತೆಗೆ ವ್ರತ ಸಂಚಾರಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ಅಲ್ಲಿ ನೀವು ಹೋಗಿನೂ ಆ ಕೆಲಸಗಳು ಆಗದಿರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಆರೋಗ್ಯದಲ್ಲಿ ನಿಮಗೆ ವಿಶೇಷವಾಗಿ ನಿಶ್ಶಕ್ತಿ, ನಿತ್ರಾಣ ಅಥವಾ ಅನಾಸಕ್ತಿಯ ಪ್ರಭಾವಗಳು ಆಗುವಂಥದ್ದು. ಹಾಗಾಗಿ ನೀವು ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಕಡೆಗೆ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಗಮನವನ್ನು ಕೊಡಬೇಕಾಗತ್ತೆ. ಹಣಕಾಸು ಅಥವಾ ನಿಮ್ಮ ಒಂದು ಯಾವುದೇ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಅಂಥದ್ದೇನು ಅಡೆತಡೆಗಳು, ತೊಂದರೆಗಳು ಬರೋದಿಲ್ಲ. ವೈಯಕ್ತಿಕ ವಿಚಾರ, ಮನಸ್ಸು ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಇಟ್ಕೊಂಡ್ರೆ ಹೆಚ್ಚಿನ ತೊಂದರೆಗಳನ್ನು ಬರೋದಿಲ್ಲ. ಆದರೆ ತುಂಬ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಜನ್ಮದಲ್ಲಿ ಬಂದಾಗ ಹೆಚ್ಚಿನ ಎಕ್ಸ್ಟ್ರಾ ಆಗಿ ಲಾಭವನ್ನು ಈಗ ಅಪೇಕ್ಷೆ ಪಡುವಂಥದ್ದೇನಿಲ್ಲ. ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಭಕ್ತಿ ಸ್ತೋತ್ರ ಧ್ಯಾನವನ್ನು ಸಹ ಮಾಡಬಹುದಾಗಿದೆ ಸಿಂಹರಾಶಿಯವರು. ಆ ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ರವಿಯ ಚಲನೆ ನಷ್ಟ ಭಾವದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆ ಆಗುತ್ತೆ. ಅದನ್ನು ನಾವು ಮಂಡಲಾಕಾರವಾಗಿ ಲೆಕ್ಕ ಹಾಕಿದಾಗ ಕನ್ಯಾದಿಂದ ಅಲ್ಲಿ ಸಿಂಹರಾಶಿಗೆ ಬರಬೇಕಾದ್ರೆ ಅದು 12ನೇ ರಾಶಿ, ಅದು ನಷ್ಟದ ವ್ಯಯದ ಭಾನ ಅಂತ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಾಗ್ಬೋದು. ಸಿಂಹ ಮಾಸದಲ್ಲಿ ಆಗಸ್ಟ್ 16ರಿಂದ ಈ ಸೆಪ್ಟೆಂಬರ್ 17ರವರೆಗಿನ ಅವಧಿಯ ಒಳಗೆ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಕೆಲವು ಹಣವನ್ನೇ ಕಳೆದುಕೊಳ್ಳುವಂಥದ್ದು ಅಥವಾ ಇತರರು ನಿಮ್ಮನ್ನು ಮೋಸಗೊಳಿಸಿ ಮೋಸದ ಮೂಲಕ ಹಣವನ್ನು ಕಳೆದುಕೊಳ್ಳುವಂಥದ್ದು. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಸರ್ಕಾರದಿಂದ ಅಥವಾ ಕೋರ್ಟ್ ಕಚೇರಿಗಳಿಂದ ಸ್ವಲ್ಪ ದಂಡನೆ, ಪೆನಾಲ್ಟಿ ಇತ್ಯಾದಿಗಳು ಕಟ್ಟುವಂಥ ಸಂದರ್ಭಗಳು ಬರ್ಬೋದಾಗಿದೆ. ಅಥವಾ ಹೆಚ್ಚಿನ ಬಡ್ಡಿಗಳನ್ನು ನೀವು ತೆರುವಂಥ ಒಂದು ಸಮಸ್ಯೆಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ.
ಈ ಕಾಲದಲ್ಲಿ ನಿಮಗೆ ಮನೆಯಲ್ಲಿ ಸಹ ವಾತಾವರಣ ಸ್ವಲ್ಪ ಭಿನ್ನವಾಗಿರುತ್ತೆ. ಹಿರಿಯರಲ್ಲಿ ಸ್ವಲ್ಪ ಕಲಹ ಈ ಕಾಲದಲ್ಲಿ. ಹಿರಿಯರಂದರೆ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಈ ಥರ, ಹಾಗೆ ಹಿರಿಯ ವ್ಯಕ್ತಿಗಳಲ್ಲಿ ಕಲಹ ಬರುತ್ತೆ. ಉದ್ಯೋಗ ಜಾಗದಲ್ಲಿ ಸಹ ಹಿರಿಯ ಒಂದು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಹಣಕಾಸಿನ ಬಗ್ಗೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಮನಸ್ಸಿನಲ್ಲಿ ಸಹ ಸ್ವಲ್ಪ ವಿಕ್ಷಿಪ್ತ ಭಾವನೆ ಉಂಟು ಬರಬಹುದು. ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗಿ ತನದ ಒಂದು ನಿಯಂತ್ರಣ ಕನ್ಯಾ ರಾಶಿಯವರಿಗೆ ಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ನಿಮ್ಮ ಅತಿಯಾದ ಆತ್ಮವಿಶ್ವಾಸ, ಆತುರ ನಿರ್ಧಾರ ಅಥವಾ ಆವೇಗದಿಂದ ಇನ್ನಿತರಲ್ಲಿ ಕಲಹ ಮಾಡೋದು, ಇನ್ನಿತರನ್ನು ನೀವು ವಾಗ್ವಾದ ಜಗಳಗಳನ್ನು ಕಾಯ್ದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಿರಿಯರ ಜೊತೆಗೆ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗುತ್ತೆ ಕನ್ಯಾ ರಾಶಿಯವರು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಪರಿಹಾರದ ಮಾರ್ಗ ನೀವು ಅನುಸರಣೆ ಮಾಡಬಹುದಾಗಿದೆ ಕನ್ಯಾ ರಾಶಿಯವರು. ಮುಂದೆ ಗಮನಿಸೋಣ ತುಲಾರಾಶಿ. ತುಲಾರಾಶಿಗೆ ಈ ಒಂದು ರವಿಯ ಚಲನೆ ಲಾಭದಾಯಕ ಆಗಿರುವಂಥ ಏಕೈಕ ರಾಶಿ. ಲಾಭ ಸ್ಥಾನದಲ್ಲಿ ಒಂದು ಬಾರಿ ರವಿಯಿಂದ ಒಂದು ರಾಶಿಗೆ ಲಾಭ ಸ್ಥಾನದ ಲಾಭ ಬರುತ್ತೆ. ಆ ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಅಂದರೆ ನಿಮ್ಮ ರಾಶಿಯಿಂದ 11ನೇ ಮನೆ, ಅದು ಲಾಭ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಆ ಏಕಾದಶದ ಲಾಭ ಸ್ಥಾನದಲ್ಲಿರುವಂಥ ತುಲಾರಾಶಿಯವರಿಗೆ ರವಿಯಿಂದಾಗಿ ಸಿಂಹ ಮಾಸದಲ್ಲಿ ಲಾಭ ಆದಾಯ ಹೆಚ್ಚಳಾಗುತ್ತೆ. ನಾನಾ ರೀತಿಯ ಆಕಸ್ಮಿಕ ಲಾಭಗಳಾಗುವುದು. ನೀವು ಈಗಾಗಲೇ ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಬರ್ಬೋದು, ಅಥವಾ ಹೊಸದರ ಆರಂಭಕ್ಕೆ ಚಾಲನೆ ಸಿಗುವಂಥದ್ದು, ಅಥವಾ ಹಿಂದೆ ನಿಮಗೆ ನಷ್ಟ ಆಗಿದ್ದಂಥ ಒಂದು ವಿಚಾರದಲ್ಲಿ ಈಗ ಲಾಭದಾಯಕವಾಗುವಂಥದ್ದು. ಷೇರು ಮಾರುಕಟ್ಟೆನೋ ಅಥವಾ ಇನ್ನಿತರ ರಿಯಲ್ ಎಸ್ಟೇಟೋ ಅಥವಾ ಇನ್ನಿತರ ಯಾವುದೇ ಹೂಡಿಕೆ ಮಾಡುವಂಥಲ್ಲಿ ಈಗ ವಿಶೇಷವಾಗಿ ಲಾಭ ಆದಾಯಗಳು ಹೆಚ್ಚಳಾಗಿವೆ. ಇನ್ನು ಯಾರು ಫ್ಯಾನ್ಸಿ ಬಟ್ಟೆ ಬೆಲೆಗಳ ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಸಿನಿಮಾ ರಂಗದಲ್ಲಿರುವಂಥವ್ರು, ಟಿ ವಿ ಮಾಧ್ಯಮದಲ್ಲಿರುವಂಥವ್ರು, ಅಥವಾ ಯಾವುದೇ ರೀತಿಯ ಮನೋರಂಜನಾ ಕ್ಷೇತ್ರ ಅಥವಾ ಯಾವುದೇ ರೀತಿಯ ಭೋಗ ಸಾಮಗ್ರಿ ಲಕ್ಸುರಿ ಐಟಮ್ಗಳ ಮಾರಾಟ ಅಥವಾ ಅಂಥದ್ರ ಕಡೆ ಕೆಲಸ ಮಾಡೋದಿರ್ಬೋದು, ಅಥವಾ ಟೂರು ಟ್ರಾವೆಲ್ ಮುಂತಾದ ಕ್ಷೇತ್ರದಲ್ಲಿ ಇಂತಹ ಕ್ಷೇತ್ರದ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭ ಆದಾಯ ಹೆಚ್ಚಳಾಗಿವೆ. ಜೊತೆಗೆ ನಿಮ್ಮ ಹಿಂದಿನ ನಷ್ಟಗಳೆಲ್ಲ ಭರ್ತಿಯಾಗಿ ಆ ಒಂದು ನಿಮ್ಮ ಸಾಲವನ್ನು ನೀವು ಪಾವತಿ ಮಾಡುವಂಥದ್ದು, ನಿಮ್ಮ ಋಣಮುಕ್ತರಾಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಬರಲಿವೆ. ಸುಖ ಲಾಭ ಹೆಚ್ಚಳಾಗಿವೆ. ಸ್ಥಾನಮಾನಗಳು ಸಿಗಲಿವೆ. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು. ಬಹಳ ಕಾಲ ನಿರೀಕ್ಷಿತವಾದ ನಿಮಗೆ ಕೆಲವೊಂದು ಇನ್ಕ್ರಿಮೆಂಟು ಇನ್ನಿತರವಾದ ಸೌಲಭ್ಯಗಳು ಸಿಗುವಂತಹ ಸಾಧ್ಯತೆ ಈ ಕಾಲದಲ್ಲಿ ತುಲಾರಾಶಿಯವರಿಗೆ ಬರಲಿವೆ. ವಿದ್ಯಾರ್ಥಿಗಳಿಗೆ ಯುವಕರಿಗೂ ಶುಭವಿದೆ. ಉದ್ಯೋಗದ ಅವಕಾಶ ಸಿಗುವಂಥದ್ದು, ಹೊಸ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಅವಕಾಶ ಬರುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ಸಿಂಹ ಮಾಸವು ತುಲಾರಾಶಿಗೆ ವರದಾಯಕವಾಗಿ ನಿಮಗೆ ಸಾಂಸಾರಿಕ ಜೀವನದಲ್ಲೂ ದಾಂಪತ್ಯ ಜೀವನದಲ್ಲೂ ಉತ್ತಮ ಇದೆ. ಲಾಭ ಆದಾಯ ಹೆಚ್ಚಳಿದೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಶುಭದಾಯಕವು ಸುಖದಾಯಕವಾದ ಪರಿಣಾಮ ಕೊಡ್ತದೆ ತುಲಾರಾಶಿಯವರಿಗೆ. ಈ ಒಂದು ಸೂರ್ಯ ಅನುಗ್ರಹದಿಂದ ಸಿಂಹ ಮಾಸವು ಶುಭದಾಯಕ ಆಗಲಿ. ಆಸಕ್ತಿ ಇದ್ದರೆ ನೀವು ಸಹ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಹೇಳ್ಬೋದಾಗಿದೆ. ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಸೂರ್ಯನ ಚಲನೆ ಸಿಂಹರಾಶಿಗೆ ಬಂದಿದ್ದಂತೆ ನಿಮಗೆ ದಶಮ ಅಥವಾ ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ರವಿಯಿಂದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಆ ಒಂದು ಉತ್ತಮ ಫಲ ಕೊಡುವಂಥ 4 ರಾಶಿಗಳಲ್ಲಿ ನಿಮ್ಮ ರಾಶಿಯು ಸೇರಿರುತ್ತೆ. ವೃಶ್ಚಿಕ ರಾಶಿಗೆ ಸೂರ್ಯನ ವಿಶೇಷವಾದ ಅನುಗ್ರಹ ಈ ಕಾಲದಲ್ಲಿ ಆಗಲಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ. ಉದ್ಯೋಗದಲ್ಲಿ ಕೆಲವರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು ಅಥವಾ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ, ವಿದ್ಯೆಯಲ್ಲಿ ನಿಮ್ಮ ಒಂದು ನಿಮಗೆ ಹೆಚ್ಚಿನ ಬಹುಮಾನಗಳು ಅಥವಾ ಹೆಚ್ಚಿನ ಅಂಕಗಳು ಸಿಕ್ಕಿ ನಿಮಗೆ ತೃಪ್ತಿದಾಯಕವಾದ ವಾತಾವರಣ ಕೊಡುತ್ತದೆ. ಯಾವುದಾದ್ರೂ ನೀವು ಮಾಡಿದಂಥ ಸ್ಕಾಲರ್ಶಿಪ್ ಫೆಲೋಶಿಪ್ಗಳಿಗೆ ಪ್ರಯತ್ನ ಮಾಡಿದರೆ ಅಂಥವನಿಗೆ ವೃಶ್ಚಿಕ ರಾಶಿಗೆ ಸಿಗುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ನುವಂಥ ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿ ಈ ತಿಂಗಳಲ್ಲಿ ಅಂಥ ಒಂದು ಅವಕಾಶಗಳು ಚಾನ್ಸ್ಗಳು ಸಿಗಲಿವೆ. ಉನ್ನತ ಶಿಕ್ಷಣದ ಅವಕಾಶ, ವಿದೇಶ ವಾಸದ ಯೋಗ, ವಿದೇಶದಲ್ಲಿ ಉದ್ಯೋಗದ ಯೋಗ ಸಹ ಈಗ ನಮಗೆ ಕಂಡು ಬರಲಿವೆ. ಇನ್ನು ರಾಜಕೀಯ ಮೂಲ ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳಿದ್ದರೆ ಅವೆಲ್ಲವೂ ಈಗ ಬೇಗನೆ ಆಗುತ್ತೆ. ರಾಜರ ಮೂಲಕ ಅಂದರೆ ಈಗಿನ ಕಾಲದಲ್ಲಿ ಹೇಳಬೇಕಂದ್ರೆ ಸರ್ಕಾರದಿಂದ ನಿಮಗೆ ಸಿಗಬೇಕಾದ ಸವಲತ್ತು ಅಥವಾ ಏನಾದರೂ ದಾಖಲೆ ಪತ್ರಗಳು, ಸೌಲಭ್ಯಗಳು ಅಥವಾ ಏನಾದರೂ ನಿಮ್ಮ ಒಂದು ಭವಿಷ್ಯದ ಯೋಜನೆಗಳಿಗೆ ಸಹಾಯವೋ ಇವೆಲ್ಲವೂ ಸಿಗುವಂಥದ್ದು ಈಗ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ. ರಾಜಕೀಯ ಕ್ಷೇತ್ರದವರಿಗೆ ಉನ್ನತಿ ಬಡ್ತಿ ಸಿಗುವಂಥದ್ದು, ರಾಜಕೀಯ ಮೂಲದಿಂದ ನಿಮಗೆ ಉನ್ನತಿಗಳು ಸಿಗುವಂಥದ್ದು, ಇವೆಲ್ಲವೂ ಅನೇಕ ರೀತಿಯ ಶುಭ ಪರಿಣಾಮಗಳು ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಯುವಕರಿಗೆ ವಿದ್ಯಾರ್ಥಿಗಳಿಗೂ ಉತ್ತಮ ಇದೆ. ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ದೂರ ಪ್ರಯಾಣ ಮಾಡುವಂಥ ಯೋಗ, ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುವಂಥ ಯೋಗ, ಮನೆಯಲ್ಲಿ ಶುಭ ಅಥವಾ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಅವಕಾಶ, ವಿವಾಹ ಅಪೇಕ್ಷಿತರಿಗೆ ಕೆಲವರಿಗೆ ವಿವಾಹ ಎಲ್ಲ ಫಿಕ್ಸ್ ಆಗುವಂಥ ಅವಕಾಶ. ಹಾಗಾಗಿ ಈ ಒಂದು ಸ್ವರ್ಣ ತಿಂಗಳು ಅಥವಾ ಸಿಂಹ ಮಾಸವು ಅಧಿಕ ಉತ್ತಮ ಫಲವು ವೃಶ್ಚಿಕ ರಾಶಿಯವರಿಗೆ ನೀಡಲಿದೆ. ಎಲ್ಲ ನಿಮ್ಮ ಕನಸುಗಳು ನನಸಾಗುವಂಥ ಶುಭ ಫಲಗಳು ನಿಮಗೆ ಆಗಲಿವೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಸ್ತೋತ್ರಗಳನ್ನು ನೀವು ಸಹ ಹೇಳಬಹುದಾಗಿದೆ ವೃಶ್ಚಿಕ ರಾಶಿಯವರು. ಮುಂದೆ ಗಮನಿಸೋಣ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ಸಿಂಹ ಮಾಸದಲ್ಲಿ ಸಾಮಾನ್ಯ ಫಲ ಅಂದರೆ ಹೆಚ್ಚಿನ ಎಕ್ಸ್ಟ್ರಾ ಆದ ಫಲಗಳು ಬರ್ತಾಯಿಲ್ಲ. ನವಂಬರದ ಚಲನೆ ನಿಮ್ಮ ರಾಶಿಯಿಂದ 9ನೇ ಸ್ಥಾನದಲ್ಲಿರುವಂತಹ ಈ ಸೂರ್ಯನು ನಿಮಗೆ ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಏನು ತೊಂದರೆಗಳನ್ನು ಮಾಡೋದಿಲ್ಲ. ಅವೆಲ್ಲವೂ ಯಥೇಚ್ಛವಾಗಿ ಚೆನ್ನಾಗಿ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಅಥವಾ ಇತರ ಗ್ರಹಗಳ ಒಂದು ಬೆಂಬಲಕ್ಕೆ ರವಿ ನಿಮಗೇನು ಅಡ್ಡಿ ಮಾಡೋದಿಲ್ಲ. ಇಲ್ಲಿ ಈ ಕಾಲದಲ್ಲಿ ನಿಮಗೆ ಮಾನಸಿಕವಾಗಿ ಮನಸ್ಸಲ್ಲಿ ನಿಮಗೆ ಇದ್ದಂತೆ ಖಿನ್ನತೆ ಬರುವಂಥದ್ದು, ಮನಸ್ಸಲ್ಲಿ ಬೇಜಾರು ಬರುವಂಥದ್ದು, ದುಃಖ ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ
ಮನೋನಿಯಂತ್ರಣ ನಿಮಗೆ ಮುಖ್ಯವಾಗಿರುತ್ತೆ. ಹೆಚ್ಚಿನ ಬೇರೆ ವಿಚಾರಗಳಿಗೆ ರವಿಯಿಂದ ನಿಮಗೆ ಅಡೆತಡೆಗಳು ಬರೋದಿಲ್ಲ. ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ ಕಾಣುವಂಥದ್ದು ಅಥವಾ ಬೇರೆಯವರೊಂದು ಏಳಿಗೆ ನಿಮಗೆ ಸಹಿಸಲಾಗದೆ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ಮಾತ್ಸರ್ಯ ಮೂಡೋದು. ಮಾತ್ಸರ್ಯ ಅಂದರೆ ಆ ಜಲಸಿ ಅಂತ ಹೇಳ್ತೇವೆ, ಹಾಗೆ ಆ ಮಾತ್ಸರ್ಯ ಮೂಡುವಂಥದ್ದು. ಅಥವಾ ಇನ್ನಿತರರ ವಿಚಾರದಲ್ಲಿ ನೀವು ಸ್ವಲ್ಪ ಅಸಹನೆ, ಇಂಟಾಲರೆನ್ಸ್ ಅಂತ ಅಸಹನೆಯನ್ನು ವ್ಯಕ್ತಪಡಿಸುವಂಥದ್ದು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ನೀವು ಈಗ ಸ್ವಲ್ಪ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ಬುದ್ಧಿ ಬರುತ್ತೆ. ಅಂದರೆ ನಿಮಗೆ ಸ್ವಲ್ಪ ಈಗ ಒಂಟಿತನ, ಖಿನ್ನತೆ ಎಲ್ಲ ಕಾಣುವಂಥದ್ದು. ಹಾಗಾಗಿ ಅಂತಹ ಸ್ಥಿತಿಯಲ್ಲಿ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ. ಅದರ ಹೊರತು ನಿಮಗೆ ಯಾವುದೇ ರೀತಿಯ ಈ ಹಣಕಾಸಿಗೆ, ಆರೋಗ್ಯಕ್ಕೆ ರವಿಯಿಂದ ಏನೋ ತೊಂದರೆಗಳಿರೋದಿಲ್ಲ. ನಿಮ್ಮ ವೃತ್ತಿ ಜೀವನ, ನಿಮ್ಮ ಒಂದು ವೈವಾಹಿಕ ಜೀವನ ಅದೆಲ್ಲ ಸ್ವಲ್ಪ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ವೈವಾಹಿಕ ಜೀವನದಲ್ಲಿ ಧನುರಾಶಿಯವರಿಗೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಯಾಕಂದರೆ ಅಲ್ಲಿ ಗಂಡನಾಗಲಿ ಹೆಂಡತಿ ಆಗಲಿ ಒಂದು ಮನಸ್ಸನ್ನು ವಿಕ್ಷಿಪ್ತವಾಗಿ ಇಟ್ಕೊಂಡಾಗ, ಖಿನ್ನತೆಯಿಂದ ಇದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಅಲ್ಲಿ ಆ ಗಂಡನಾದನಿಗೆ ಅದರ ಮೇಲೆ ಸ್ವಲ್ಪ ಒಂದು ಮಾತಿನ ಕಲಗಳು ಬರ್ತಾ ಇರ್ತವೆ. ಹಾಗಾಗಿ ಈ ಒಂದು ನಿಮ್ಮ ಮನೋನಿಯಂತ್ರಣದಿಂದ ನೀವು ದಾಂಪತ್ಯದಲ್ಲಿ ಸ್ವಲ್ಪ ಅತೃಪ್ತಿಗಳು ಬರ್ಬೋದು, ಬಂಧುಗಳ ಮಧ್ಯೆ ಅತೃಪ್ತಿಗಳು ಬರ್ಬೋದು. ಅವನ್ನೆಲ್ಲ ಸ್ವಲ್ಪ ಭಾವನೆಗಳನ್ನು, ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಡೋದು ಒಳ್ಳೆಯದು. ಜೊತೆಗೆ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗನೋ ಅಥವಾ ಧ್ಯಾನದ ಮಾರ್ಗವನ್ನು ಅಥವಾ ರವಿಗೆ ಸಂಬಂಧಪಟ್ಟ ದಾನದ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಗಮನಿಸೋಣ ಮಕರ ರಾಶಿ. ಮಕರ ರಾಶಿಗೆ ಈ ರವಿಯ ಫಲ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಆಗುತ್ತೆ ರವಿಯ ಒಂದು ಚಲನೆ. ಹಾಗಾಗಿ 8ರ ಚಲನೆ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಕೊಡೋದಿಲ್ಲ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆಗಲೇ ಸಾಡೆಸಾತಿಯ ಪ್ರಭಾವ ನಿಮ್ಮ ಜೊತೆಗಿದೆ, ನಿಮಗೆ ಗುರುಬಲದ ರಕ್ಷಣೆ ಇದೆ. ಹಾಗಾಗಿ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ಆದರೆ ಸಿಂಹ ಮಾಸದಲ್ಲಿ ನೀವು ಆರೋಗ್ಯದ ಕಡೆಗೆ ಮುಖ್ಯವಾಗಿ ಗಮನವನ್ನು ಕೊಡಬೇಕು. ಯಾರಿಗೆ ಈಗಾಗಲೇ BP-ನೋ, ಶುಗರೋ, ಹಾರ್ಟ್ ಪ್ರಾಬ್ಲಮು ಅಥವಾ ಇನ್ನಿತರ ಆಸ್ತಮಾ ಅಲರ್ಜಿನೋ ಇದೆಯೋ ಅಂಥವ್ರು ನಿಮಗೆ ಈಗಾಗಲೇ ಇರತಕ್ಕಂಥ ಆರೋಗ್ಯ ಸಮಸ್ಯೆಯು ಇನ್ನೂ ಹೆಚ್ಚಳ ಆಗದಂತೆ ಅಥವಾ ಇನ್ನೂ ಹೆಚ್ಚಾದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು, ವೈದ್ಯಕೀಯ ತಪಾಸಣೆನೋ, ಚೆಕಪ್ಪು, ಡಾಕ್ಟರ್ ಒಂದು ಸಲಹೆಯನ್ನು ಪಡಿಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಮುಖ್ಯವಾದ ಕಾಳಜಿ ಬೇಕು ಸಿಂಹ ಮಾಸದಲ್ಲಿ ಮಕರ ರಾಶಿಯವರಿಗೆ. ಅದೇ ರೀತಿ ಈ ಒಂದು ಯಂತ್ರ ವಾಹನ ಚಾಲನೆ ಮಾಡೋರಿದ್ದಾರೆ, ಅಂದರೆ ಈ ಕಾರು ಚಲಾವಣೆ, ಬೈಕ್ ರೈಡಿಂಗ್ ಇತ್ಯಾದಿ ಮಾಡೋರು ಯಾವುದೇ ಇರ್ಬೋದು, ಯಂತ್ರಗಳನ್ನು, ವಾಹನಗಳನ್ನು ಚಾಲನೆ ಮಾಡೋರು ಅವನು ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಮೆಷಿನ್ಗಳಲ್ಲಿ ಯಾವುದೇ ರೀತಿಯ ಮೆಷಿನ್ ಇರ್ಬೋದು, ಉದಾಹರಣೆಗೆ ಮಿಕ್ಸಿನೋ, ಗ್ರೈಂಡರೋ, ವಾಷಿಂಗ್ ಮೆಷಿನೋ, ಗ್ಯಾಸ್ ಯಾವುದೇ ಇರ್ಬೋದು, ಅವೆಲ್ಲ ಯಂತ್ರ ಉಪಕರಣ ಸಾಲಿಗೆ ಬರುತ್ತೆ. ಎಲ್ಲದಕ್ಕೂ ಒಂದೊಂದು ಸೇಫ್ಟಿ ರೂಲ್ಸ್ ಅಂತ ಇದಿರುತ್ತೆ. ಆ ಸೇಫ್ಟಿ ರೂಲ್ಸನ್ನು ನಾವು ಪಾಲನೆ ಮಾಡಲೇಬೇಕು. ಹಾಗಾಗಿ ಆ ಒಂದು ಸುರಕ್ಷಾ ಕ್ರಮಗಳನ್ನು ನೀವು ಖಂಡಿತ ಯಂತ್ರ ವಾಹನ ಚಾಲನೆಯಲ್ಲಿ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಎಲ್ಲಾದರೂ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಆಗುವಂತಹ ಸಾಧ್ಯತೆ ಈ ಒಂದು ಸಿಂಹ ಮಾಸದಲ್ಲಿ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 17ರವರೆಗೆ ಬರ್ಬೋದಾಗಿದೆ. ಆ ಬಗ್ಗೆ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಈ ಕಾಲದಲ್ಲಿ ನೀವು ಆರೋಗ್ಯದ ರಕ್ಷಣೆ ಆಗಲೇ ಹೇಳಿದ್ದೇನೆ. ಜೊತೆಗೆ ಯಾವುದೇ ರೀತಿಯ ಶತ್ರು ಪೀಡೆಗಳು ಸ್ವಲ್ಪ ಹೆಚ್ಚಳ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಾಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮನೋನಿಯಂತ್ರಣ ಸಹ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ತನು ಮನ ಧನದ ಎಚ್ಚರಿಕೆ ಜೊತೆಗೆ ಎಲ್ಲ ರೀತಿಯ ಸುರಕ್ಷಾ ಕ್ರಮಗಳ, ಸೇಫ್ಟಿ ಪ್ರಿಕಾಷನ್ ಆ್ಯಂಡ್ ಸೇಫ್ಟಿ ರೂಲ್ಸ್ ಅಂತ ಹೇಳ್ತಾರೆ, ಅದನ್ನು ಖಂಡಿತ ಎಲ್ಲ ಕಾಲದಲ್ಲೂ ಪಾಲನೆ ಮಾಡಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ, ಆವೇಗ ಬೇಡ, ಆವೇಶ ಬೇಡ, ಎಲ್ಲದರಲ್ಲೂ ಸ್ವಲ್ಪ ತಾಳ್ಮೆ ಮತ್ತು ಸಹನೆಯೇ ಖಂಡಿತ ಪಾಲನೆ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಜೊತೆಗೆ ಕೊನೆಗೆ ಹೇಳುವಂಥ ರವಿಯ ಒಂದು ಸ್ತೋತ್ರ, ಸ್ತುತಿ, ಶ್ಲೋಕಗಳನ್ನು ನೀವು ಹೇಳಬೇಕಾಗತ್ತೆ. ಆಸಕ್ತಿ ಇದ್ದರೂ ದಾನ ಧರ್ಮಗಳು ಸಹ ಮಾಡ್ಬೋದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ 7ನೇ ಮನೆ ಅಥವಾ ಸಪ್ತಮದ ಚಲನೆ. ಸಪ್ತಮದಲ್ಲಿ ರವಿಯಿಂದಾಗಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ಹಾಗಂದು ನಿಮಗೆ ತೀರಾ ಕಷ್ಟ ನಷ್ಟಗಳು, ತೊಂದರೆಗಳು ಬರುತ್ತೆ ಅಂತೇಳಿ ಚಿಂತೆಯನ್ನು ಪಡಬೇಕಾಗಿಲ್ಲ. ಸಾಮಾನ್ಯವಾಗಿ ಯಾರಿಗೆ ಈ ಹಣಕಾಸು, ಆರೋಗ್ಯ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಒಂದು ಈಗಾಗಲೇ ಸಮಸ್ಯೆ ಇದೆಯೋ ಅಂಥವ್ರು ಅದರ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ರಿಸ್ಕ್ ಎಲ್ಲ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಅಸಡ್ಡೆ ಮಾಡೋದಾಗಲಿ ಅಥವಾ ಇದ್ದಂಥ ರೋಗ ರುಜಿನಗಳೇನಿದ್ದರೆ ಅದನ್ನು ನೀವು ಕ್ಯೂರ್ ಮಾಡಲಿಕ್ಕೆ ಹೋಗದೆ ಅದನ್ನೆಲ್ಲಗೆ ಬಿಟ್ಟು ನೀವೊಂದು ವಿರುದ್ಧವಾದ ಆಹಾರ ಸೇವನೆ ಮಾಡಿ ಅಪತ್ಯಗಳನ್ನು ಮಾಡುತ್ತದೆ. ಉದಾಹರಣೆಗೆ ಈಗ ಯಾರಿಗ ಒಂದು ತೀವ್ರವಾದ ಒಂದು ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಕಿಡ್ನಿ ಸ್ಟೋನ್ಗಳು ಹಿಂದೆ ಬಂದಿರ್ತೀವಿ ಅಂಥವ್ರು ಅದಕ್ಕೆ ವಿರುದ್ಧವಾದ ಆಹಾರವನ್ನು ಯಾರ್ಯಾರು ಡಾಕ್ಟರ್ ಹೇಳಿದರೆ ಇಂಥದ್ದು ಪದಾರ್ಥವನ್ನು ಕಡಿಮೆ ಸೇವನೆ ಮಾಡಿ, ಅದಕ್ಕೆ ಅಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು. ಯಾರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗಿದೆ ಅಂಥವ್ರು ತುಂಬ ಮತ್ತೆ ಹೀಟ್ ಪದಾರ್ಥವನ್ನು ತಿನ್ನುವಂಥದ್ದು ಅವಾಯ್ಡ್ ಮಾಡುತ್ತದೆ. ಹೀಗೆ ಹಾಗಾಗಿ ನಿಮ್ಮದೇ ಒಂದು ಅಜಾಗರೂಕತೆಯಿಂದ ಅಥವಾ ಅಪತ್ಯದಿಂದ ನೀವು ಆರೋಗ್ಯವನ್ನು ಕೆಡಿಸಿಕೊಳ್ಳುವಂಥ ಸಾಧ್ಯತೆ ಕುಂಭರಾಶಿಯವರು ಈ ಸಿಂಹ ಮಾಸದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಜೊತೆಗೆ ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಕಲಹಗಳು ಬರುತ್ತೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ. ಹಾಗಾಗಿ ಈ ದಾಂಪತ್ಯದ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಕಾರಣಗಳಿರುವಂಥ ಸಣ್ಣ ಪುಟ್ಟ ಕಾರಣಗಳಿಗೆ ಅನುಮಾನ ಅಥವಾ ಸಂಶಯ ಪಡೋದು, ಗಂಡನಿಗೆ ಹೆಂಡತಿ ಮೇಲೆ ಅಥವಾ ಹೆಂಡತಿಗೆ ಗಂಡ ಮೇಲೆ. ಕುಂಭರಾಶಿಯವರು ಗಂಡಸರೇ ಹೆಂಡತಿ ಮೇಲೆ ಸಂಶಯ ಪಡ್ತಾನೆ, ಹೆಂಡತಿಯದು ಕುಂಭರಾಶಿದ್ರೆ ಆಕೆಗೆ ಗಂಡನ ಮೇಲೆ ಸಂಶಯ ಪಡುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅನುಮಾನದ ಅಥವಾ ಸಂಶಯದ ಭೂತಗಳು ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಸಹ ನೀವು ವಿರುದ್ಧ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯ ನೀವೇ ಕೆಡಿಸಿಕೊಳ್ಳುವಂಥ ಒಂದು ಬುದ್ಧಿ ಸಹ ಈಗ ಬರ್ಬೋದಾಗಿದೆ. ಹಾಗಾಗಿ ಕಲಹವನ್ನು ಸ್ವಲ್ಪ ಕಡಿಮೆ ಮಾಡಿ ಸಂಯಮವನ್ನು ಕಾಪಾಡಿಕೊಳ್ಳಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಆರೋಗ್ಯದ ರಕ್ಷಣೆಯನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ ಕುಂಭರಾಶಿಯವರು. ಹಾಗಾಗಿ ಈ ಒಂದು ರಕ್ಷಣೆಯನ್ನು ಮಾಡ್ತಾ ಬಂದರೆ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ಕೊನೆಗೆ ಹೇಳುವಂಥ ರವಿಯ ಪ್ರಾರ್ಥನೆ ಅಥವಾ ಶ್ಲೋಕವನ್ನು ನೀವು ಸಹ ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ.
ಮೀನರಾಶಿಗೆ ಮಾಸವು ಭಾಗ್ಯದಾಯಕವಾಗಿದೆ ಎಂದು ಶುಭ ಲಾಭಗಳನ್ನು ತರುವಂಥ ಶುಭ ಸೂಚನೆ ಇದೆ. ಹಾಗೆಯೇ ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲದ ಒಂದು ಕೊರತೆ ಇದ್ದರೂ ಈ ಕಾಲದಲ್ಲಿ ಗ್ರಹದ ಒಂದು ರಾಜ ಸೂರ್ಯ ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡ್ತಿದ್ದೇನೆ. ಸಾಡೆ ಸಾತಿಯ ಒಂದು ಗಂಭೀರ ಭೀಕರ ಪರಿಣಾಮದ ಎದುರಿಸ್ತಿರುವಂಥ ಮೀನರಾಶಿಯವರಿಗೆ ಈಗ 1 ತಿಂಗಳ ಮಟ್ಟಿಗೆ ತಾತ್ಕಾಲಿಕವಾದ ರಿಲೀಫ್ ರವಿಯಿಂದ ಸಿಗ್ತಾ ಇದೆ. ರವಿ ಪುತ್ರರು ನಿಮಗೆ ಈಗ ತೊಂದರೆ ಕೊಡ್ತಾಯಿದ್ರು, ರವಿ ನಿಮಗೆ ಈಗ ಒಳ್ಳೆಯದನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿರುವಂಥ ಈ ಸೂರ್ಯನಿಂದಾಗಿ ನಿಮಗೆ ಆರೋಗ್ಯ ಸುಧಾರಣೆ, ಯಶಸ್ಸು, ಲಾಭ ದೊರೆಯುವಂಥದ್ದು, ಮನಸ್ಸಿನಲ್ಲಿ ಇಷ್ಟಾರ್ಥಗಳು ನೆರವೇರುವಂಥದ್ದು, ಬಂಧುಗಳ ಬಾಂಧವ್ಯ ಚೆನ್ನಾಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗಲಿದೆ. ಈಗಾಗಲೇ ಉದ್ಯೋಗದವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಅವಕಾಶಗಳು ಸಿಗ್ಬೋದು. ಜೊತೆಗೆ ಈ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅವರವರ ಉದ್ಯಮದಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಏರಿಕೆಯಿಂದ ನಿಮಗೆ ಇನ್ನಷ್ಟು ಲಾಭಗಳು ಆಗಲಿವೆ. ಇನ್ನೇನಾದರೂ ನಿಮಗೆ ಹಳೆಯ ಸಾಲಗಳು ಅಥವಾ ಋಣ ಬಾಧೆಯಲ್ಲ ಇದ್ದವರಿಗೆ ಆ ಸಾಲಗಳನ್ನು ತೀರಿಸುವಂಥ ಒಂದು ಹಣದ ವ್ಯವಸ್ಥೆಗಳಾಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಅಥವಾ ಕೌಟುಂಬಿಕ ಆಸ್ತಿ ವಿವಾದಗಳು ಈಗ ಬಗೆಹರಿಯುತ್ತೆ. ಕೋರ್ಟು ಕಚೇರಿಯಲ್ಲಿ ಯಾವ್ದಾದ್ರು ಕೇಸುಗಳು ಅಥವಾ ನಿಮ್ಮ ಪ್ರಕರಣಗಳು ಇದ್ದರೆ ಅವೆಲ್ಲ ಇತ್ಯರ್ಥವಾಗಿ ನಿಮಗೆ ಜಯ ಆಗುವಂಥದ್ದು, ಅಥವಾ ಸರ್ಕಾರದ ಯಾವುದೇ ದಾಖಲೆ ಪತ್ರಗಳು ಹಿಂದೆ ಸಿಕ್ಕಿರಲಿಲ್ಲ ಅದನ್ನು ಈಗ ಪ್ರಯತ್ನ ಮಾಡಿದರೆ ಬೇಗ ಬೇಗ ಆಗುತ್ತೆ. ಹಾಗಾಗಿ ಅಂಥ ಒಂದು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಈ ತಿಂಗಳಲ್ಲಿ ನೀವು ಮಾಡಿಕೊಳ್ಳಿ. ಹಿಂದೆ ನಿಮಗೆ ಆರೋಗ್ಯ ಸಮಸ್ಯೆ ಇತ್ತು, ಹಿಂದೆ ನಿಮಗೆ ಅನಾರೋಗ್ಯ ಬಂದಿತ್ತು, ಅವೆಲ್ಲ ಬಗ್ಗೆ ನಿಮಗೆ ಚಿಕಿತ್ಸೆಯಿಂದ ಈಗ ಸರಿ ಮಾಡಿಕೊಂಡಿದ್ರೆ ಅದು ಆರೋಗ್ಯ ಇನ್ನಷ್ಟು ಈಗ ಉತ್ತಮ ಆಗುತ್ತೆ. ಹಿಂದೆ ಇದ್ದ ಸಮಸ್ಯೆಗಳಿಗೆ ಪವಾಡ ಸದೃಶವಾಗಿ ಆರೋಗ್ಯ ಸುಧಾರಣೆ ಈ ರವಿ ಅನುಗ್ರಹದಿಂದ ಆಗಲಿದೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಈ ಸಿಂಹ ಮಾಸದಲ್ಲಿ ಅಂದರೆ ಆಗಸ್ಟ್ 16ರಿಂದ ಈ ಸೆಪ್ಟೆಂಬರ್ 17ರ ಅವಧಿಯಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗಿ ರವಿ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಕೆಲವರಿಗೆ ಸನ್ಮಾನಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸಿಗಲಿದೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಳು, ಹೆಚ್ಚಿನ ಒಂದು ಬಡ್ತಿಗಳು, ಪ್ರಮೋಷನ್ಗಳು ಸಿಗುವಂಥದ್ದು, ಅಥವಾ ಕೆಲವರಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಹ ಒಂದು ಆಫರ್ ಲೆಟರ್ಗಳು ಈ ತಿಂಗಳಲ್ಲಿ ಬರುವಂಥದ್ದು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ಈಗ ಫಿಕ್ಸ್ ಆಗುವಂಥದ್ದು. ಹಾಗಾಗಿ ಹೆಚ್ಚಿನ ಎಲ್ಲ ಮೀನರಾಶಿಯವರಿಗೆ ಈ ಒಂದು ಸಿಂಹ ಮಾಸದಲ್ಲಿ ಅವರು ಕಂಡುಕೊಂಡಂಥ ಅನೇಕ ಕನಸುಗಳು ನನಸಾಗಲಿವೆ. ಅವರಿಗೆ ಇದ್ದಂಥ ಹಲವಾರು ಸಮಸ್ಯೆಗಳಿಗೆ ಈಗ ಪರಿಹಾರ ಆಗಿ ಮನಸ್ಸಿನಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳೆಲ್ಲ ರವಿ ಅನುಗ್ರಹದಿಂದ ಕಂಡುಬರಲಿವೆ. ಮೀನರಾಶಿಯವರಿಗೆ ಆಸಕ್ತಿ ಇದ್ದರೆ ಈಗ ಹೇಳುವಂಥ ಈ ರವಿಗೆ ಸಂಬಂಧಿತ ಶ್ಲೋಕ, ಸ್ತೋತ್ರಗಳನ್ನು ಸಹ ಹೇಳ್ಬೋದಾಗಿದೆ. ಮೀನರಾಶಿಯವರು ಇಲ್ಲಿವರೆಗೆ ಈ ಸೂರ್ಯನ ಸಿಂಹ ಸಂಕ್ರಾಂತಿಯ ಸಿಂಹ ಮಾಸದ ವಿಶೇಷ ಫಲವನ್ನು 12 ರಾಶಿಗಳಿಗೆ ಅನುಗುಣವಾಗಿ ಹೇಳಿದ್ದೇನೆ. ಅಲ್ಲಿ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲಗಳು ಬಂದಿವೆ. ಉದಾಹರಣೆಗೆ ಮಿಥುನ, ತುಲಾ, ವೃಶ್ಚಿಕ, ಮೀನರಾಶಿಗೆ ಅತ್ಯಂತ ಶುಭ ಫಲಗಳು ವ್ಯಕ್ತವಾಗಿವೆ. ಇನ್ನುಳಿದ ಕೆಲವು ರಾಶಿಗಳ ಮಿಶ್ರ ಫಲವು, ಕೆಲವೊಂದು ರಾಶಿಗಳು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಿಶ್ರ ಫಲ, ಸಂಕಷ್ಟ ಫಲಗಳು ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ಅದಕ್ಕೆ ಪರಿಹಾರ ಮಾರ್ಗವಾಗಿ ರವಿಯ ಪ್ರೀತ್ಯರ್ಥವಾಗಿ ಹೇಳುವಂಥ ಶ್ಲೋಕಗಳು, ಮಂತ್ರಗಳು ಇವೆ, ಅದನ್ನು ನೀವು ಹೇಳ್ಕೊಳ್ಬೋದು. ಜೊತೆಗೆ ದಾನ ಧರ್ಮದ ಮಾರ್ಗ ಸಹ ಇರ್ತವೆ. ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟು ನಾವು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ, ಇದು ವೇದವ್ಯಾಸರಿಂದ ರಚಿತವಾದ ನವಗ್ರಹಗಳ ಸ್ತೋತ್ರದ ಮೊದಲನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇದನ್ನೇ ಒಂದೇ ಶ್ಲೋಕವನ್ನು ನೀವು 12 ಬಾರಿನೋ ಅಥವಾ 6 ಬಾರಿನೋ ಅದನ್ನು ರಿಪೀಟ್ ಮಾಡಿ ಹೇಳ್ಬೋದು. ಹಾಗಾಗಿ ಅದನ್ನು ಹೇಳ್ಬೋದು ಅಥವಾ 9 ಶ್ಲೋಕಗಳನ್ನು ಸಹ ಹೇಳ್ಬೋದಾಗಿದೆ. ಹಾಗಾಗಿ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಬಹಳ ಸರಳವಾಗಿದೆ. ಈ ಸರಳವಾದ ಶ್ಲೋಕವನ್ನು ನೀವು ಒಂದು 6 ಬಾರಿನೋ ಅಥವಾ 12 ಬಾರಿನೋ ಪಠನೆ ಮಾಡಿಕೊಳ್ಳಿ. ಅಂದರೆ 12 ಅನ್ನೋದು ದ್ವಾದಶ ಆದಿತ್ಯ ಅಥವಾ ಸೂರ್ಯನಿಗೆ ಒಂದು ಪ್ರಿಯವಾದ ಸಂಖ್ಯೆ ಆಗಿರುತ್ತೆ 12 ಅನ್ನೋದು. ಹಾಗಾಗಿ 12 ಬಾರಿ ಇದನ್ನೇ ರಿಪೀಟ್ ಮಾಡಿ ಹೇಳುವಂಥದ್ದು. ಅಥವಾ ಈ ಸೂರ್ಯನ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಇದು 9 ಗ್ರಹಗಳ ಒಂದು ಪೀಡಾಪರ ಶ್ಲೋಕ ಒಟ್ಟಿಗೆ ಇರುತ್ತೆ. ಆ 9 ಶ್ಲೋಕ ಹೇಳಲಿಕ್ಕೆ ಬರೋದಿಲ್ಲ, ಪರವಾಗಿಲ್ಲ. ನೀವು ರವಿಯ 1 ಶ್ಲೋಕನಾದರೂ ಹೇಳ್ಕೊಳ್ಬೋದು. ಯಾರ್ಯಾರಿಗೆ ಸ್ವಲ್ಪ ಗ್ರಹ ದೋಷಗಳು ಅಂತ ಹೇಳಿದ್ದೇನೆ ಅಂಥವರು ಈ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಕೊಳ್ಬೋದಾಗಿದೆ. ಮತ್ತೊಮ್ಮೆ ಆ ಪೀಡಾ ಪರಿಹಾರ ಶ್ಲೋಕವನ್ನು ಕೇಳ್ಕೊಳ್ಳಿ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಅಂದರೆ ವಿಷಮ ಸ್ಥಾನದಲ್ಲಿರುವಂಥ ರವಿ ತನ್ನ ದೋಷಗಳಿರೋದನ್ನು ಆ ಪೀಡೆಯನ್ನು, ದೋಷವನ್ನು, ಸಂಕಷ್ಟವನ್ನು ನಿವಾರಣೆ ಮಾಡಿ ನನಗೆ ಒಳ್ಳೆಯದು ಮಾಡು ಅಂತೇಳಿ ಆ ಸೂರ್ಯ ಭಗವಂತಲ್ಲಿ ಕೇಳಿಕೊಳ್ಳುವಂಥದ್ದು ಈ ಮಂತ್ರದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಮಂತ್ರವನ್ನು ಸಹ ನೀವು 6 ಬಾರಿನೋ 12 ಬಾರಿನೋ ರಿಪೀಟ್ ಮಾಡಿ ಹೇಳಿ ಇದನ್ನು ಪ್ರಾರ್ಥನೆ ಮಾಡೋದು ಒಳ್ಳೆಯದಾಗುತ್ತೆ. ಅಥವಾ ಯಾರಿಗೆ ಸೂರ್ಯ ನಮಸ್ಕಾರ ಮಂತ್ರಪೂರ್ವಕವಾಗಿ ಅಥವಾ ಗುರುಮುಖೇನ ಕಲ್ತಿದ್ದಾರೆ ಅಂಥವರು ಈ 12 ಸೂರ್ಯ ನಮಸ್ಕಾರನ ಹಾಕ್ಕೊಳ್ಬೋದು. ಮಿತ್ರಾಯ ನಮಃ, ರವಯ ನಮಃ, ಸೂರ್ಯ ನಮಃ, ಭಾನವೇ ನಮಃ, ಖಗಾಯ ನಮಃ, ಪೂಷ್ಣೆ ನಮಃ, ಹಿರಣ್ಯಗರ್ಭಾಯ ನಮಃ, ಮರೀಚಯ ನಮಃ, ಆದಿತ್ಯಾಯ ನಮಃ, ಸವಿತ್ರಾಯ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ,
ಅಂತ ಹೇಳಿ 12 ಸೂರ್ಯ ನಮಸ್ಕಾರನ ಮಾಡಿ ಆ ಬಳಿಕ ಕೊನೆಯದಾಗಿ ಮೇರು ನಮಸ್ಕಾರ ಅಂತೇಳಿ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಅಂತೇಳಿ ಹೇಳುವಂಥದ್ದು ಆ ಸೂರ್ಯ ನಮಸ್ಕಾರದ ಪದ್ಧತಿ. ಅದನ್ನು ಗೊತ್ತಿದ್ದವರು ಆ ಸೂರ್ಯ ನಮಸ್ಕಾರ ಹಾಕಿದರೆ ನಿಮಗೆ ದೈಹಿಕ, ಆಧ್ಯಾತ್ಮಿಕ, ಮಾನಸಿಕ ಎಲ್ಲವೂ ಸ್ವಾಸ್ಥ್ಯ ಇಲ್ಲಿ ಶುದ್ಧಿ ಆಗುತ್ತೆ. ತಾಪತ್ರಯ ಅಂತ ಹೇಳಿದ್ರೆ ತಾಪತ್ರಗಳು ನಿವಾರಣೆ ಆಗುತ್ತೆ. ಬಹಳಷ್ಟು ಉತ್ತಮವಾದ ಅಭ್ಯಾಸ ಸೂರ್ಯ ನಮಸ್ಕಾರ ಹಾಕುವಂಥದ್ದು. ಅದನ್ನು ಮಾಡ್ಬೋದು. ಅಥವಾ ಈ ಗಾಯತ್ರಿ ಮಂತ್ರ ಉಪದೇಶಿಸಿದ್ರು ಗಾಯತ್ರಿ ಮಂತ್ರ ಪಠನೆ ಮಾಡಿಸೋ ಸೂರ್ಯನಿಗೆ ಉತ್ತಮ. ಇವರು ಯಾರಿಗೆ ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ಒಂದು ಪದ್ಧತಿಯನ್ನು ಕಲ್ತ್ಕೊಂಡಿದ್ದಾರೆ ಅಥವಾ ಸಂಧ್ಯಾ ವಂದನೆ ಕಲ್ತ್ಕೊಂಡಿದ್ದಾರೆ ಅಂಥವರು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿಸೋ ಸರ್ವಶ್ರೇಷ್ಠವಾಗಿದೆ. ಹಾಗೆಯೇ ಯಾರಿಗೆ ಇದೆಲ್ಲ ಮಂತ್ರಗಳಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಸಕ್ತಿಗಳು ಗೊತ್ತಿಲ್ಲ ಅಥವಾ ಅಂಥವರು ಯಾರಿಗೆ ಈಶ್ವರ ಅಥವಾ ಶಿವನ ಒಂದು ಭಕ್ತಿ ಚೆನ್ನಾಗಿ ಗೊತ್ತಿದೆ ಅಂಥವರು ಶಿವನಿಗೆ ಸಂಬಂಧಪಟ್ಟ ಭಕ್ತಿ ಮಾಡುವಂಥ ಶಿವನ ಸ್ತೋತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ತ್ರ್ಯಂಬಕಮಯಾಮೆ ಸುಗಂಧಿ ಪುಷ್ಟಿವರ್ಧನ ಉರ್ವಾರೂಪ ಬಂಧನಾನ್ ಮೃತ್ಯೋರ್ಮುಕ್ಷಿ ಮಾಮೃತ ಎಂಬ ಮಹಾಮೃತ್ಯು ಮಂತ್ರವನ್ನು ಸಹ ಯಾರಿಗೆ ಸೂರ್ಯನ ದೋಷ ಅಂತ ಹೇಳಿ ಅಂಥವರು ಇದನ್ನು ಪಠನೆ ಮಾಡ್ಬೋದು. ಭಾನುವಾರದಂದು ಈ ಒಂದು ಯಾವುದೇ ಶಿವನ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಶಿವನಿಗೆ ಅಭಿಷೇಕಗಳನ್ನು ಸಲ್ಲಿಸುವಂಥದ್ದು. ಅಥವಾ ಯಾರು ವಿಷ್ಣು ಭಕ್ತರಿದ್ದರೆ ಅಲ್ಲಿ ವಿಷ್ಣು, ನಾರಾಯಣ, ವೆಂಕಟೇಶ್ವರ, ಕೃಷ್ಣ, ರಂಗನಾಥ ಮುಂತಾದ ಸ್ವರೂಪದಲ್ಲಿರುವಂಥ ಶ್ರೀರಾಮ ಮುಂತಾದ ಸ್ವರೂಪದ ಭಕ್ತಿಯನ್ನು ಮಾಡ್ಬೋದು. ಭಾನುವಾರದ ಇಂಥ ದೇವರುಗಳ ಸಂದರ್ಶನ ಮಾಡ್ಬೋದು. ಅಥವಾ ವಿಷ್ಣು ಸಹಸ್ರನಾಮ ಓದ್ಬೋದು, ವಿಷ್ಣುವಿನ ಅಷ್ಟೋತ್ತರ ಓದ್ಬೋದು. ಹಾಗಾಗಿ ಈ ಹರಿ ಮತ್ತು ಹರ ಅಥವಾ ಶಂಕರ ಮತ್ತು ನಾರಾಯಣ ಈ ಯಾವುದೇ ಭಕ್ತಿಗಳನ್ನು ಮಾಡೋ ಸಹ ರವಿಗೆ ಪ್ರೀತ್ಯರ್ಥ ಆಗುತ್ತೆ. ಅದನ್ನು ಸಹ ಮಾಡ್ಬೋದು. ಇನ್ನು ದಾನ ಧರ್ಮಗಳ ಆಸಕ್ತಿ ಇದ್ದರೂ ಈ ಭಾನುವಾರದಂದು ಅಥವಾ ಯಾವುದೇ ದಿನದಂದು ಗೋಧಿಯ ದಾನವನ್ನು ಮಾಡೋದು. ಗೋಧಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಉತ್ಪನ್ನ ಅದು ಗೋಧಿ ಹಿಟ್ಟಿಂದ ಮಾಡಿದ ಖಾದ್ಯಗಳನ್ನು ಅನ್ನದಾನ ರೂಪದಲ್ಲಿ ಕೊಡ್ಬೋದು. ಅಥವಾ ನವಗ್ರಹಗಳ 9 ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು. ವಸ್ತ್ರದಾನ ಮಾಡ್ಬೋದು. ಅಥವಾ ಯಾವುದಾದ್ರು ಈ ದೇವಾಲಯ ಇತ್ಯಾದಿ ಅಥವಾ ಇನ್ನಿತರವಾದ ಧಾರ್ಮಿಕ ಸಂಸ್ಥೆಗಳ ಜೀರ್ಣೋದ್ಧಾರ ಅಂತ ಮಾಡ್ತಾರೆ. ಆವಾಗ ಅಲ್ಲಿ ಆ ಒಂದು ಜೀರ್ಣೋದ್ಧಾರಕ್ಕೆ ನಿಮ್ಮಿಂದ ಒಂದು ಧನ ಸಹಾಯವನ್ನು ಮಾಡುವಂಥದ್ದು. ಹಿರಿಯರನ್ನು ಗೌರವಿಸುವಂಥದ್ದು. ನಿಮ್ಮ ಮನೆಯಲ್ಲಿ ಇರುವಂಥ ತಂದೆ ತಾಯಿಗಳಿಗೆ ಗೌರವವನ್ನು ಸಲ್ಲಿಸುವುದು. ರವಿಯು ಪಿತೃ ಸ್ವರೂಪನಾಗಿದ್ದಾನೆ. ಹಾಗಾಗಿ ಹಿರಿಯ ವ್ಯಕ್ತಿಗಳಿಗೆ, ಹಿರಿಯ ನಾಗರಿಕೆ ಗೌರವವನ್ನು ಸಲ್ಲಿಸಿ ಅವರಿಗೆ ನಿಮ್ಮಿಂದ ಆಗುವ ಸಹಾಯವನ್ನು ಮಾಡುವಂಥದ್ದು. ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು. ಇವೆಲ್ಲವೂ ರವಿಯ ಪ್ರೀತ್ಯರ್ಥವಾಗಿರುತ್ತೆ. ರವಿಯ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಿಂಹ ಮಾಸದಲ್ಲಿ ರವಿಯ ವಿಶೇಷವಾದ ಒಂದು ಅನುಗ್ರಹಕ್ಕಾಗಿ ನೀವೆಲ್ಲರೂ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮವನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಸಿಂಹ ಮಾಸವು ಆರೋಗ್ಯ, ಯಶಸ್ಸು, ಕೀರ್ತಿ, ಜಯಲಾಭಗಳನ್ನು ತಂದುಕೊಡಲಿ. ನಮ್ಮ ವಾಹಿನಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮ ನೀವೆಲ್ಲ ವೀಕ್ಷಿಸಿದರೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಯಾರೋ ಸಬ್ಸ್ಕ್ರೈಬ್ ಮಾಡಂತವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.